ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಿವಃ ಓಂ ಶ್ರೀ ಗುರುಭ್ಯೋ ನಮಃ. ಶಿವಃ ಓಂ. ಜೈ ಗುರುದೇವ್. ಸೊ ಇವತ್ತು ಪಂಚತಂತ್ರ ಗುರುಕುಲಮಿಂದ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಗರ್ಭಾವಸ್ಥೆಯಲ್ಲಿ ಮಗುವನ್ನು ಹೇಗೆ ಬೆಳೆಸಬೇಕು ಅಂತಕ್ಕಂಥ ಅಭಿಮನ್ಯು ವಿದ್ಯೆ. ಎರಡನೇದಾಗಿ ಗಾಂಧಾರಿ ವಿದ್ಯೆ, ಅಂದರೆ 5 ಇಂದ್ರಿಯಗಳ ಆಚೆ ಹೇಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು, ಒಂದು ಸುಪ್ತ ಶಕ್ತಿ ಅನ್ನೋದು ಅಥವಾ ಚಿತ್ತ ಅನ್ನೋದು ಹೇಗೆ ನಮಗೆ ಅತ್ಯಂತ ವಿಸ್ಮಯಗಳ ಶಕ್ತಿಯನ್ನು ಒಳಗೊಂಡಿದೆ ಅನ್ನೋದನ್ನು ನೋಡೋದು. ಇನ್ನು ಮೂರನೇದಾಗಿ 100% ಮೆಮೊರಿ ಏಕಲವ್ಯ ವಿದ್ಯೆ. ಸೊ ಏಕಲವ್ಯ ವಿದ್ಯೆಯಲ್ಲಿ ಮಕ್ಕಳು ಅತ್ಯಂತ ಸುಲಭವಾಗಿ ಟೆಕ್ಸ್ಟನ್ನು ಹೇಗೆ ನೆನಪಿಟ್ಕೋಬೇಕು ಅನ್ನೋದನ್ನು ಅವರು ತಿಳ್ಕೊಳ್ತಾ ಹೋಗ್ತಾರೆ. ಸೊ ಅದರಲ್ಲಿ 100% ಫಲಿತಾಂಶವನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ನಾಲ್ಕನೇದಾಗಿ ಕೈವಲ್ಯ ಕೃಷ್ಣ ವಿದ್ಯೆ. ಕೈವಲ್ಯ ಕೃಷ್ಣ ವಿದ್ಯೆಯಲ್ಲಿ ಸೊ ಹೀಗೆ ಸುಮಾರು 9ನೇ ತರಗತಿ ಮೇಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ಪದವಿ ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ತರಬೇತಿಯನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳು, ಪೋಷಕರು, ಲೆಕ್ಚರರ್ಸು, ಹೀಗೆ ಎಲ್ಲ ರೀತಿಯವರಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಕೈವಲ್ಯ ಕೃಷ್ಣ ವಿದ್ಯೆ. ಸೊ ಹಾಗಾದರೆ ಜೀವನದ ಕಲ್ಪನೆಯನ್ನು, ಜೀವನದಲ್ಲಿ ಹೇಗಿರಬೇಕು, ಜೀವನದಲ್ಲಿ ಪ್ರಗತಿ ಕಾಣಲಿಕ್ಕೆ ಏನೇನು ಸಾಧನೆಗಳಿರುತ್ತೆ, ಸೊ ಯಾವ ಥರ ಆ ಸಾಧನೆಗಳನ್ನು ನಾವು ಪರಿಪಾಲಿಸಬೇಕು ಅಂತಕ್ಕಂಥದ್ದನ್ನು ಸೊ ಅದು ತಿಳಿಸ್ಕೊಡ್ತಾ ಹೋಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಜೊತೆಗೆ ಗಣೇಶ ವಿದ್ಯೆ ಮತ್ತು ಕಾಮಧೇನು ವಿದ್ಯೆಗಳನ್ನು ನಾವು ನೋಡ್ತೀವಿ. ಗಣೇಶ ವಿದ್ಯೆ ಮಕ್ಕಳಲ್ಲಿ ರೈಟಿಂಗ್ ಸ್ಕಿಲ್ಸನ್ನು, ಅಂದರೆ ತಮ್ಮ ಕೈ ಬರಹವನ್ನು ಸುಂದರಗೊಳಿಸ್ಕೊಳ್ಳಿಕ್ಕೆ ಏನೇನು ಸ್ಕಿಲ್ಸ್, ಕೌಶಲ್ಯಗಳಿರುತ್ತೆ, ಸೊ ಅವುಗಳನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ರೆ, ಕಾಮಧೇನು ಅಂತಕ್ಕಂಥದ್ದು ನಮ್ಮ ಪವರ್ ಆಫ್ ಮೈಂಡ್, ಅಂದರೆ ಮನಸ್ಸಿನ ಶಕ್ತಿಯನ್ನು, ಇಚ್ಛಾಶಕ್ತಿಯನ್ನು ಹೇಗೆ ಮ್ಯಾನಿಫೆಸ್ಟೇಟ್ ಮಾಡಲಿಕ್ಕಾಗುತ್ತೆ ಪ್ರಪಂಚದೊಳಗೆ ಅನ್ನೋದನ್ನು ಅದು ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಮಾಡ್ತಾ ಹೋಗುತ್ತೆ. ಸೊ ಇವೆಲ್ಲವುಗಳ ಆಧಾರ ಏನು ಅಂತೇಳಿದರೆ, ಒಂದು ಬ್ರೈನು, ಇನ್ನೊಂದು ಮೈಂಡ್. ಸೊ ನಾವು ಹಾಗಾದರೆ ಮೆದುಳಿನ ಬಗ್ಗೆ ನಾವು ನೋಡಲಿಕ್ಕೆ ಸಾಧ್ಯ ಆದರೆ, ಫಸ್ಟ್ ಸೆಲ್ ಜೈಗೋಟ್ ಫಾರ್ಮೇಷನ್ ಆದ ತಕ್ಷಣ ಗರ್ಭಾವಸ್ಥೆಯಲ್ಲಿ ಮೊದಲನೇ ಸೆಲ್ಲು ಯಾವುದು ಅಂದರೆ ಬ್ರೈನ್ ಸೆಲ್ ಅಂತ ಹೇಳ್ತೀವಿ. ಸೊ ಜೈಗೋಟ್ ಫಾರ್ಮೇಷನ್ ಆದ ತಕ್ಷಣ ಫಸ್ಟ್ ಸೆಲ್ಲು ನಮಗೆ ಉಂಟಾಗುತ್ತೆ. ಈ ಫಸ್ಟ್ ಸೆಲ್ ಏನು ಬ್ರೈನ್ ಸೆಲ್ ಇದೆ, ಸೊ ಅತ್ಯಂತ ವೇಗವಾಗಿ ಬೆಳೆಯುವಂಥ ಒಂದು ಆರ್ಗನ್ ಶರೀರದೊಳಗೆ. ಸೊ ಬಹುಶಃ ಇದರಷ್ಟು ವೇಗವಾಗಿ ಬೆಳೆಯುವಂಥ ಆರ್ಗನ್ನು ಮತ್ತು ಯಾವುದು ಇಲ್ಲವೇ ಇಲ್ಲ. ಗರ್ಭಾವಸ್ಥೆಯಲ್ಲಿ ಸುಮಾರು 30% ಅದು ಬೆಳೆದುಬಿಡುತ್ತೆ. ನೋಡಿ, ಕೈ, ಕಾಲುಗಳು, ಇಂದ್ರಿಯಗಳು ಅದು ಬೆಳೆಯೋದು ಸ್ವಲ್ಪ ನಿಧಾನ, ಆದರೆ ಬ್ರೈನ್ ಬೆಳೆಯೋದು ತುಂಬ ಅತ್ಯಂತ ವೇಗವಾಗಿ ಬೆಳೆಯುತ್ತೆ. ಇನ್ನು ಗರ್ಭದಿಂದ ಮಗು ಭೂಮಿಗೆ ಬಂದ ಮೇಲೆ ಸುಮಾರು 50% ಬ್ರೈನು 3 ವರ್ಷದೊಳಗೆ ಬೆಳೆದುಬಿಡುತ್ತೆ. ಸೊ 7 to 8 ಇಯರ್ಸಲ್ಲಿ ಮಗುವಿನ ಬ್ರೈನು ಸುಮಾರು 70 to 80% ಬೆಳೆದುಬಿಡುತ್ತೆ. ಸೊ ರಿಮೈನಿಂಗ್ 20% ಜೀವನ ಎಲ್ಲ ಬೆಳೀತಾ ಹೋಗುತ್ತೆ. ಸೊ ಹಾಗಾದರೆ ಈ ಬೆಳವಣಿಗೆ ಹಂತದಲ್ಲಿ ಅತ್ಯಂತ ವೇಗವಾಗಿರ್ತಕ್ಕಂಥ ಗ್ರಹಿಸುವ ಶಕ್ತಿ ಬ್ರೈನಿಗೆ ಇರುತ್ತೆ. ಸೊ ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ಸನ್ನು ಸರಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಮಗುವಿಗೆ ಕೊಡಲಿಕ್ಕೆ ಸಾಧ್ಯ ಆದರೆ, ಮಗು ಎಷ್ಟು ಕಲಿಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ತಂದೆ ತಾಯಿಯಾಗಿರ್ತಕ್ಕಂಥ ನಾವುಗಳು, ಪೋಷಕರು ಹೇಗೆ ಮಗುವಿಗೆ ಇನ್ಫಾರ್ಮೇಷನನ್ನು ಕಲಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಸೊ ಇದನ್ನು ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಮಗು ಒಂದು ವಿಶ್ವಶಕ್ತಿಯಾಗಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಬಹುಶಃ ನಾವೆಲ್ಲರೂ ಕೇಳಿದ ಹಾಗೆ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಐನ್ಸ್ಟೀನ್, ಅವರು ಕೂಡ ಬ್ರೈನನ್ನು ಕೇವಲ 3-4% ಮಾತ್ರ ಉಪಯೋಗ ಮಾಡ್ಕೊಂಡಿದ್ರು ಅಂತ ಕೇಳ್ತೀವಿ. ಹಾಗಾದರೆ ಉಳಿದಿರ್ತಕ್ಕಂಥ 96-97% ಬ್ರೈನು ಏನೂ ಉಪಯೋಗ ಆಗದೆ ಹಾಗೆಯೇ ಖಾಲಿಯಾಗಿತ್ತು. ಹಾಗಾದರೆ ಅಂಥ ಮಹಾನ್ ಬುದ್ಧಿವಂತರದೇ ಆ ಥರ ಇರಬೇಕಾದ್ರೆ ನಿಮ್ಮ ಸಾಮಾನ್ಯರ ಬ್ರೈನು ಎಷ್ಟು ನಾವು ಉಪಯೋಗ ಮಾಡಿಕೊಂಡಿರಲಿಕ್ಕೆ ಸಾಧ್ಯತೆ ಇದೆ? ಇದು ನಥಿಂಗ್. ಹಾಗಾದರೆ ನಮ್ಮ ತಲೆ ಪೂರ್ತಿಯಾಗಿ ಖಾಲಿನೇ ಇದೆ.
ನಾವು ಅಂದ್ಕೊಂಡಿದ್ವಿ ತಲೆ ಭಾರ ಆಯಿತು ಅಂತ, ಹಾಗೇನೂ ಇಲ್ಲ. ಸೊ ಹಾಗಾದರೆ ಇದನ್ನು ತಿಳಿಸ್ಲಿಕ್ಕೆ ಯಾವ ಏಜು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು, ಯಾವ ಏಜ್ನಲ್ಲಿ ಇದನ್ನೆಲ್ಲ ತಿಳಿಸ್ಕೊಡ್ಬೇಕು, ಸೊ ಇದೆಲ್ಲ ನಮಗೆ ಪೋಷಕರಾಗಿರ್ತಕ್ಕಂಥವ್ರಿಗೆ ಗೊತ್ತಿದ್ದರೆ ಇದು ತುಂಬ ತುಂಬ ಈಸಿ ಮಕ್ಕಳನ್ನು ಬೆಳೆಸೋದು. ಮಕ್ಕಳನ್ನು ಬೆಳೆಸೋದು ಒಂದು ಕಲೆ. ಸೊ ಈ ಕಲೆಯನ್ನು ನಾವು ತಿಳ್ಕೊಂಡ್ರೆ ಇದು ತುಂಬ ತುಂಬ ಸುಲಭ ಆಗಿಬಿಡುತ್ತೆ. ಸೊ ಇವತ್ತು ನಾನು ಅವುಗಳ ಬಗ್ಗೆ ಸ್ವಲ್ಪ ವಿವರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇನ್ನು ಎರಡನೇದಾಗಿ ನಮಗೆ ಮನಸ್ಸು. ನೋಡಿ, ಈ ಒಂದು ಮನಸ್ಸೇನಿದೆ ಇದು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಸೊ ಈ ಮನಸ್ಸು ರೂಪಿತ ಆಗೋದು ಹೇಗೆ? ಸೊ ಹಾಗಾದರೆ ಇದು ಹೇಗೆ ನಮಗೆ ಗೊತ್ತಾಗುತ್ತೆ? ಎಲ್ಲರಿಗೂ ಮನಸ್ಸಿದೆ, ಆದರೆ ಎಲ್ಲಿದೆ ಅಂತ ಯಾರಿಗೂ ಹೇಳಲಿಕ್ಕಾಗಲ್ಲ. ಶರೀರ ಎಲ್ಲಿದೆ ಅಂತ ನಾವು ಹೇಳ್ಬೋದು, ಆದರೆ ಮನಸ್ಸು ಎಲ್ಲಿದೆ ಅಂತ ಹೇಳಲಿಕ್ಕಾಗುತ್ತೆ? ಶರೀರವನ್ನು ನಾವು ನೋಡ್ತೀವಿ, ಅದನ್ನು ಟಚ್ ಮಾಡ್ತೀವಿ, ಅದರದ್ದು ಇರುವಿಕೆ ನಮಗೆ ಗೊತ್ತಾಗುತ್ತೆ, ಆದರೆ ಮನಸ್ಸಿನ ಇರುವಿಕೆ ನಮಗೆ ಗೊತ್ತಾಗೋದಿಲ್ಲ. ಸೊ ಎಲ್ಲರಿಗೂ ಮನಸ್ಸಿದೆ, ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಅದರಿಂದಲೇ ಸಾಕಷ್ಟು ಕೆಲಸಗಳು ಇವತ್ತು ಜರುಗ್ತಾ ಇದೆ. ಸೊ ಹಾಗಾದರೆ ಮನಸ್ಸು ಅನ್ನೋದು ಹೇಗೆ ರೂಪಿತ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಶರೀರಗಳಿಗೆ ಇಂದ್ರಿಯ ಮುಖ್ಯ. ಇಂದ್ರಿಯಗಳಿಂದ ನಮಗೆ ಯೋಚನೆಗಳು ಬರುತ್ತೆ, ಯೋಚನೆಗಳಿಂದ ಮನಸ್ಸು ಸೃಷ್ಟಿಯಾಗುತ್ತೆ, ಮನಸ್ಸಿಂದ ನಾವು ಚಿತ್ತ ಸ್ವರೂಪಕ್ಕೆ ತೆರಳುತ್ತೀವಿ. ಸೊ ಯೂಶುವಲ್ ನಮ್ಮ ಚಿತ್ತದ ಶಕ್ತಿನೇ ಬಹಳಷ್ಟು ಕೆಲಸ ಮಾಡುತ್ತೆ ಈ ಪ್ರಪಂಚದೊಳಗೆ. ಮನಸ್ಸಿನ ಶಕ್ತಿ, ಮನಸ್ಸು ಅನ್ನೋದು ಒಂದು ಮಧ್ಯವರ್ತಿ. ಅದು ಹಾಗೆ ಮೇಲಿಂದ ಕೆಳಗೆ ಹೋಗಲಿಕ್ಕೆ, ಕೆಳಗಿಂದ ಮೇಲೆ ಹೋಗಲಿಕ್ಕೆ ಮಧ್ಯದಲ್ಲಿ ಅದು ಒಂದು ಹೇಗೆ ಅಂದರೆ ವೆಬ್ಸೈಟ್ ಇದ್ದಂಗೆ. ಈ ವೆಬ್ಸೈಟಿಗೆ ಹೋದ್ಮೇಲೆ ಸೊ ನಮಗೆ ಸಿಗುತ್ತೆ. ಹಾಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ವೆಬ್ಸೈಟಿಗೆ ಹೋದ್ಮೇಲೆ ಮತ್ತೆ ನಮಗೆ ಸಿಗುತ್ತೆ. ಹಾಗೆ ಇದು ಕೂಡ ಕೆಲಸ ಮಾಡುತ್ತೆ. ಸೊ ಈ ಮಧ್ಯದಲ್ಲಿರ್ತಕ್ಕಂಥ ಈ ಮನಸ್ಸು ಏನಿದೆ, ಇದನ್ನು ನಾವು ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇವತ್ತು ನೋಡಿ, ನಾವು ತುಂಬ ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಮನಸ್ಸೇ ಕಾರಣ. ತುಂಬ ಬೇಜಾರದಲ್ಲಿದ್ದೀವಿ ಅಂದರೆ ಅದಕ್ಕೆ ಮನಸ್ಸೇ ಕಾರಣ. ನಾವಿವಾಗ ತುಂಬ ಏಕಾಗ್ರತೆಯಲ್ಲಿದ್ದೀವಿ ಅಂದರೆ ಅದಕ್ಕೂ ಕೂಡ ಮನಸ್ಸೇ ಕಾರಣ. ನಾವು ತುಂಬ ಬುದ್ಧಿವಂತರಿದ್ದರೂ ಅದಕ್ಕೆ ಮನಸ್ಸೇ ಕಾರಣ. ದಡ್ಡರಾಗಿದ್ದರೂ ಮನಸ್ಸೇ ಕಾರಣ. ನಮ್ಮ ನೆನಪಿನ ಶಕ್ತಿ ಸೂಪರ್ ಆಗಿದೆ ಅಂದರೆ ಅದಕ್ಕೂ ಮನಸ್ಸೇ ಕಾರಣ. ನಮ್ಮ ನೆನಪಿನ ಶಕ್ತಿ ಏನೂ ಇಲ್ಲ, ಮರೆತಾ ಇದ್ದೀವಿ ಅಂದರೆ ಅದಕ್ಕೂ ಮನಸ್ಸೇ ಕಾರಣ. ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದಕ್ಕೂ ಮನಸ್ಸೇ ಕಾರಣ. ನಿದ್ದೆ ಬರ್ತಾ ಇಲ್ಲ ಅಂದರೆ ಅದಕ್ಕೂ ಮನಸ್ಸೇ ಕಾರಣ. ಇವಾಗ ಊಟ ಮಾಡಬೇಕಂದ್ರೂ ಮನಸ್ಸು ಬೇಕು, ಊಟ ಬೇಡ ಅಂದರೂ ಕೂಡ ಮನಸ್ಸು ಬೇಕು. ಸೊ ಹಾಗಾದರೆ ನಮಗೆ ಜೀವನದೊಳಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯಾವುದು ಅಂತ ಹೇಳಿದರೆ ಮನಸ್ಸು. ಬಹುಶಃ ಯಾರು ನಮ್ಮನ್ನು ಮಾತಾಡಿಸ್ತಾರೆ, ನಾವು ಎಲ್ಲೋ ನಮ್ಮ ಧ್ಯಾನ ಇದ್ದರೆ ನಮಗೆ ಅದು ಗೊತ್ತಾಗಲ್ಲ. ಅವರು ಟಚ್ ಮಾಡಿದ ಮೇಲೆ ಗೊತ್ತಾಗುತ್ತೆ, ಓಹೋ ಯಾರೋ ಬಂದಿದ್ದಾರೆ ಅಂತ. ಸೊ ಹಾಗಾದರೆ ಯಾಕೆ ನಮಗೆ ಅವ್ರು ಮಾತಾಡಿಸಿದ್ದು ಗೊತ್ತಾಗಲ್ಲ, ಅಥವಾ ಎಷ್ಟೋ ಸಾರಿ ಅವ್ರು ಮುಟ್ಟಿದ್ದು ಕೂಡ ನಮ್ಗೆ ಗೊತ್ತಾಗಲ್ಲ. ಯಾಕೆಂದರೆ ಆವಾಗ ಮನಸ್ಸಿಲ್ಲ. ಹಾಗಾದರೆ ನಮಗೆ ಮುಟ್ಟಿದ್ದು ಅರ್ಥ ಆಗಬೇಕಂದ್ರೆ ಮನಸ್ಸು ಬೇಕು, ನಮಗೆ ಮಾತಾಡಿದ್ದು ಅರ್ಥ ಆಗಬೇಕಂದ್ರೆ ಮನಸ್ಸು ಬೇಕು. ಹಾಗಾದರೆ ಯಾರಾದರೂ ಏನಾದರೂ ಹೇಳಿದರೆ ಅದು ನಮಗೆ ಮನಸ್ಸಿದ್ರೆ ಮಾತ್ರ ತಿಳಿಯುತ್ತೆ, ಇಲ್ಲಾಂದರೆ ತಿಳಿಯೋದಿಲ್ಲ. ಹಾಗಾದರೆ ಈ ಗ್ರಹಣ ಶಕ್ತಿ ಅಥವಾ ಗ್ರಹಿಸೋ ಶಕ್ತಿ ಅನ್ನೋದು ಯಾವುದ್ರ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಿದರೆ ಅದು ಮನಸ್ಸಿನ ಮೇಲೆ ಅವಲಂಬಿತ ಆಗಿದೆ. ಇವತ್ತು ನಾವು ಕೋಟ್ಯಾಧೀಶರ ಥರ ಜೀವನವನ್ನು ಮಾಡ್ತಾಯಿದ್ರು, ಅದಕ್ಕೂ ಮನಸ್ಸೇ ಕಾರಣ. ಭಿಕಾರಿಗಳ ಥರ ಜೀವನವನ್ನು ಮಾಡ್ತಾಯಿದ್ರು, ಅದಕ್ಕೂ ಮನಸ್ಸೇ ಕಾರಣ. ಸೊ ಹಾಗಾದರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಮನಸ್ಸನ್ನು ನಾವು ಹುಚ್ಚು, ಮಂಗ, ಬುದ್ಧಿ ಇಲ್ಲ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಹೇಳಿದ ಹಾಗೆ ಅದು ಕೇಳ್ತಾ ಇಲ್ಲ, ಅದು ಹೇಳಿದ ಹಾಗೆ ನಾವು ಕೇಳ್ತಾ ಇದ್ದೀವಿ. ಈಗ ಊಟ ಮಾಡ್ತೀವಿ, ಕೈ ತಟ್ಟೆಯಿಂದ ಬಾಯಿಗೆ ಹೋಗುತ್ತೆ. ಕೈ ತಟ್ಟೆಯಿಂದ ಬಾಯಿಗೆ ಹೋಗಬೇಕಾದ್ರೆ ನಮಗೆ ಊಟ ಸಾಕಾದಮೇಲೆ ಕೈ ತಟ್ಟೆಯಿಂದ ಬಾಯಿಗೆ ಹೋಗೋದು ನಿಲ್ಲಿಸ್ಬೇಕು ಅಥವಾ ಇನ್ನೂ ಹೋಗ್ತಾ ಇರಬೇಕು? ಅಕಸ್ಮಾತ್ ನಮಗೆ ಊಟ ಸಾಕಾದರೂ ಕೂಡ ಕೈ ತಟ್ಟೆಯಿಂದ ಬಾಯಿಗೆ ಹೋಗ್ತಾ ಇದ್ದರೆ ಕೈಗೇನೋ ಹುಚ್ಚಿಡಿದಿರಬೇಕು. ಅದೇ ಥರ ನಾವು ನಡೀತಾ ಹೋಗ್ತೀವಿ, ಕಾಲುಗಳು ನಡೀತಾ ಇರುತ್ತೆ, ನಾವು ಜಾಗ ಬರುತ್ತೆ, ಕುಳಿತುಕೊಳ್ಳೋ ಜಾಗ ಬರುತ್ತೆ, ಅಲ್ಲಿ ನಾವು ಕಾಲುಗಳು ನಡೆಯೋದು ನಿಲ್ಲಿಸ್ಬೇಕು, ನಾವು ಕೂತ್ಕೋಬೇಕು. ನಾವು ಕುಳಿತುಕೊಳ್ಳೋ ಸಂದರ್ಭ ಬಂದಾಗಲೂ ಕೂಡ ಕಾಲುಗಳು ನಡೀತಾ ಇದ್ದರೆ ಕಾಲಿಗೇನು ಹುಚ್ಚಿಡಿದಿರಬೇಕು ಅಷ್ಟೇ. ಯಾರೋ ಮಾತಾಡ್ತಾರೆ ನಮ್ಮ ಜೊತೆಗೆ, ಏನೆಲ್ಲ ಅವ್ರು ಬೈತಾರೆ ನಮಗೆ. ಸೊ ನಾವು ಅವ್ರ ಬೈಬೇಕಾದ್ರೆ ಸುಮ್ಮನೆ ಕೂತ್ಕೊಂಡಿದ್ವಿ, ಅವರು ಹೊರಟೋದ್ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅನಿಸುತ್ತೆ, ಮಗ ಹಿಂಗೆ ಬೈದೋಗ್ಬಿಟ್ಟ, ನಾಳೆ ಸಿಗಲಿ, ನಾನು ನೋಡ್ಕೊಳ್ತೀನಿ. ಈಗ ಅವ್ರು ಇಲ್ದಾಗ ನಾವು ಒಬ್ಬರೇ ಮಾತಾಡ್ತಾ ಇದ್ದರೆ ನಮಗೇನಾಗಿರಬೇಕು? ಸೊ ಈ ಥರ ಭಾಳಷ್ಟು ಸಂದರ್ಭಗಳು ಉಂಟಾಗುತ್ತೆ ನಮಗೆ. ಒಂದು ಗತಿಸಿ ಹೋಗಿದ ಕಾಲದ ಬಗ್ಗೆ ನಮ್ಮ ಯೋಚನೆಗಳು ನಡೀತಾ ಇರುತ್ತೆ, ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಅಥವಾ ಇನ್ನೂ ಗತಿಸದೇ ಇರತಕ್ಕಂಥ ಒಂದು ನಾಳೆಯ ಬಗ್ಗೆ ನಮ್ಮ ಮನಸ್ಸು ಯೋಚನೆ ಮಾಡ್ತಿರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಇವೆರಡೂ ಕೂಡ ಸುಳ್ಳು. ಈಗ ನೋಡಿ, ಕನ್ನಡಿ ಮುಂದೆ ನಿಂತಾಗ ನಾವು ಕಾಣಿಸ್ತೀವಿ, ಕನ್ನಡಿಯಿಂದ ಹೊರಟೋದಾಗಲೂ ಕೂಡ ನಾವು ಕನ್ನಡಿ ಒಳಗೆ ಕಾಣಿಸ್ತಾ ಇದ್ದರೆ ಏನು ಮಾಯ ಸೃಷ್ಟಿಯಾಗಿದೆ, ಇಲ್ಯೂಷನ್ ನಡೀತಾ ಇದೆ.
ಹಾಗೆ ನಾಳೆ ಅನ್ನೋದು ಇಲ್ಲ, ಇವತ್ತು ಕಾಣಿಸ್ತಾ ಇದ್ದರೆ ಅದು ಇಲ್ಯೂಷನ್ ಇದೆ. ನಿನ್ನೆ ಅನ್ನೋದು ಇವಾಗಿಲ್ಲ, ಅದು ನಿನ್ನೆ ಇವತ್ತು ಕಾಣಿಸ್ತಾ ಇದ್ದರೆ ಅದು ಇಲ್ಯೂಷನ್ ಇದೆ. ಸೊ ಹಾಗಾದರೆ ಭಾಳಷ್ಟು ಸಮಯ ನಾವು ಆ ಇಲ್ಯೂಷನ್ನಲ್ಲಿ ಅಂದರೆ ಮಾಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅದಕ್ಕೋಸ್ಕರ ಈ ಕ್ಷಣ ಸರಿ ಇರಲ್ಲ. ಈ ಕ್ಷಣ ಸರಿ ಇಲ್ಲ ಅಂದರೆ ಮುಂದಿನ ಕ್ಷಣ ಸರಿ ಇರಲ್ಲ. ಭಾಳಷ್ಟು ಜನ ಮುಂದೆ ಹಿಂಗಾಗ್ಬಿಟ್ರೆ ಹಂಗೆ ಅಂತ ನಾವು ಈ ಕ್ಷಣವನ್ನು ಯೋಚನೆ ಮಾಡ್ತಾಯಿದ್ರೆ, ಈ ಕ್ಷಣದಲ್ಲಿ ಯೋಚನೆ ಮಾಡೋದ್ರಿಂದ ಅದು ಬದಲಾಗಲ್ಲ. ನಾವು ಕಾರ್ಯಗಳನ್ನು ಮಾಡೋದ್ರಿಂದ ಅದು ಬದಲಾಗಿ ಸಾಧ್ಯತೆ ಇದೆ. ಹಾಗಾದರೆ ಯಾವ ಥರದ ಕಾರ್ಯಗಳನ್ನು ಮಾಡಬೇಕು, ಅದನ್ನು ಮಾಡೋ ವಿಧಾನ ಯಾವುದು, ಸೊ ಅದಕ್ಕೆ ದಾರಿಗಳೇನು ಅನ್ನೋದನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡು ಆಚರಣೆಯಲ್ಲಿ ಇಟ್ಕೊಂಡ್ರೆ ಬಹುಶಃ ನಮಗೆ ಬೇಕಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಯಾವ ಯೋಚನೆಗಳು ಅತ್ಯಂತ ಮುಖ್ಯ ಯೋಚನೆಗಳು ಅಂತೇಳಿದರೆ, ನಾವು ಮಾಡುವ ಕೆಲಸಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಚನೆಗಳು ಕೆಲಸದಲ್ಲಿ ಬರುತ್ತಲ್ಲ, ಆವಾಗ ಅದು ಸರಿಯಾಗಿರ್ತಕ್ಕಂಥ ಯೋಚನೆ, ಅದು ಡೈಮಂಡ್. ಸೊ ಹಾಗಾದರೆ ನಾವು ಬರೀ ಯೋಚಿಸ್ತಾ ಕುಳಿತುಕೊಂಡ್ರೆ ನಮ್ಮ ವಯಸ್ಸು ಜಾಸ್ತಿ ಆಗುತ್ತೆ ಹೊರತು ಕೆಲಸ ಆಗೋದಿಲ್ಲ. ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಯೋಚನೆಗಳು ಬರುತ್ತವಲ್ಲ, ಆವಾಗ ನಮ್ಮ ಜೀವನ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆ. ಭಾಳಷ್ಟು ಜನ ಬರೀ ಯೋಚನೆ ಮಾಡ್ತೀವಿ, ಈ ಕೆಲಸ ಮಾಡಿದ್ರೆ ಹೆಂಗೆ, ಇದು ಸರಿ ಆಗ್ಬೋದಾ, ಇದು ಸರಿ ಆಗಲಿಕ್ಕಿಲ್ವಾ, ಸೊ ಹಾಗಾದರೆ ಈ ದಾರಿ ನಮಗೆ ಕಾಣಿಸೋದಿಲ್ಲವಲ್ಲ, ನಾವೇ ಹೇಗೆ ಮಾಡಬೇಕು, ಈ ಕೆಲಸವನ್ನು ಆರಿಸ್ಕೊಳ್ಳೋದು ಹೇಗೆ. ಭಾಳಷ್ಟು ಜನರದ್ದು ಗೊಂದಲ ಈ ಥರ ಇದೆ. ಈಗ ನೋಡಿ, ಯಾವುದೋ ಒಂದು ದಾರಿಯಲ್ಲಿ ನಡೆಯಬೇಕಾದ್ರೆ ನಿಮಗೆ ಎಲ್ಲಿ ತನಕ ದಾರಿ ಕಾಣಿಸುತ್ತೆ ಅಲ್ಲಿ ತನಕ ನೀವು ಹೋದರೆ ಅಲ್ಲಿಂದ ಮುಂದೆ ನಿಮಗೆ ಒಂದು ದಾರಿ ಕಾಣಿಸುತ್ತೆ. ನೀವು ಇಲ್ಲೇ ಕೂತ್ಕೊಂಡ್ಬಿಟ್ಟು ಅಲ್ಲಿ ತನಕ ಮಾತ್ರ ಕಾಣಿಸ್ತಾ ಇದೆ ದಾರಿ, ಮುಂದೆ ನನಗೆ ದಾರಿ ಕಾಣಿಸ್ತಿಲ್ಲ, ನಾನು ಹೋಗೋದು ಬೇಡ ಅಂತ ನೀವು ನಿರ್ಧರಿಸ್ತಾ ಇದ್ದರೆ ಅದರಿಂದ ಕೆಲಸ ಆಗೋದಿಲ್ಲ. ಯಾವುದೇ ಒಂದು ದಾರಿ ನೀವು ಯಾವುದೋ ಒಂದು ಕಾರ್ನರ್ ತೆರೆದಾಗ ಮತ್ತೆ ಮುಂದಿನ ದಾರಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಮ್ಮ ಕೆಲಸದಲ್ಲಿ ನಮಗೆ ಅಬ್ಸ್ಟ್ಯಾಕಲ್ಸ್ ಯಾವಾಗ ಮರೆಯಾಗುತ್ತೆ ಅಂತೇಳಿದರೆ, ಯಾವಾಗ ಅದು ಕ್ಲಿಯರ್ ಆಗುತ್ತೆ ಅಂದರೆ ನಾವು ಆ ಕಾರ್ಯಗಳನ್ನು ಕೈಗೆತ್ಕೊಂಡಾಗ ಅಬ್ಸ್ಟ್ಯಾಕಲ್ಸ್ ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾದರೆ ಈ ಅಬ್ಸ್ಟ್ಯಾಕಲ್ಸನ್ನು ನಿರ್ವಹಣೆ ಮಾಡ್ಕೊಳ್ಳೋದು ಹೇಗೆ? ಮನಸ್ಸಿಗೆ ಒಂದು ಹಂತ, ಅದು ಮುಂದಿನ ಹಂತಕ್ಕೆ ಹೋದಾಗ ಅದು ಚಿತ್ತರೂಪವನ್ನು ತಾಳುತ್ತೆ. ಇದು ಪರ್ಮನೆಂಟ್. ಇದಕ್ಕೆ ನಾವು 5 ಹಂತಗಳನ್ನು ಹೇಳ್ತೀವಿ. ಒಂದು ಅನ್ಕಾನ್ಷಿಯಸ್, ಎಕ್ಸ್ಟರ್ನಲ್ ಅನ್ಕಾನ್ಷಿಯಸ್. ಎರಡನೇದು ಏನಂತ ಹೇಳಿದರೆ ಕಾನ್ಷಿಯಸ್. ಮೂರನೇದು ಏನಂತ ಹೇಳಿದರೆ ಸಬ್ ಕಾನ್ಷಿಯಸ್. ನಾಲ್ಕನೇದು ಏನಂದರೆ ಸೂಪರ್ ಸಬ್ ಕಾನ್ಷಿಯಸ್. ಸೊ ಈ ಥರ ಮನಸ್ಸನ್ನು ನಾವು 5 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. 5ನೇದು ಯಾವುದು ಅಂತ ಹೇಳಿದರೆ ಇಂಟರ್ನಲ್ ಅನ್ಕಾನ್ಷಿಯಸ್ನೆಸ್. ಸೊ ಹಾಗಾದರೆ ಈ 5 ಭಾಗಗಳಿಗೆ ತಲುಪಿದಾಗ ಏನಾಗುತ್ತೆ ಅಂದರೆ 5ನೇ ಹಂತ ಒಂದು ಚಿತ್ತದ ರೂಪವನ್ನು ತಾಳುತ್ತೆ. ಯಾವುದು ಚಿತ್ತದ ರೂಪವನ್ನು ತಾಳುತ್ತೆ ಅದು ಪರ್ಮನೆಂಟ್ ಆಗಿರುತ್ತೆ, ಅದನ್ನು ಅಳಿಸೋದು ಸಾಧ್ಯ ಇಲ್ಲದ ಮಾತು. ಸೊ ಹಾಗಾದರೆ ಈ ಕಂಪ್ಯೂಟರಲ್ಲಿ ಏನಾರು ಹಾಕಿದರೆ ಅದನ್ನು ಡಿಲೀಟ್ ಮಾಡ್ಬೋದು. ನಾವು ಮೈಂಡಲ್ಲಿ ಏನಾರು ಹಾಕಿದರೆ ಅದನ್ನು ಡಿಲೀಟ್ ಮಾಡೋದು ಕಷ್ಟ. ಅದಕ್ಕೆ ಮೈಂಡಲ್ಲಿ ಹಾಕೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು, ಇದನ್ನು ಮೈಂಡಲ್ಲಿ ಹಾಕಬೇಕು ಹಾಕಬಾರ್ದು. ಸೊ ಹಾಗಾದರೆ ರೈಟ್ ಥಿಂಗ್ಸನ್ನು ಮಾತ್ರ ನಾವು ಮೈಂಡಲ್ಲಿ ಹಾಕುವ ಅವಶ್ಯಕತೆ ಇದೆ. ಸೊ ಹಾಗಾದರೆ ರೈಟ್ ಥಿಂಗ್ಸನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಚೂಸ್ ಮಾಡೋದು ಹೇಗೆ, ಇದು ರೈಟ್ ಅಂತ ತಿಳ್ಕೊಳ್ಳೋದು ಹೇಗೆ, ರಾಂಗ್ ಅಂತ ತಿಳ್ಕೊಳ್ಳೋದು ಹೇಗೆ? ಈಗ ನೀವು ಒಂದು ಯಾವುದೋ ವ್ಯವಹಾರ ಮಾಡ್ತೀರಾ, ನೀವು ಅದರೊಳಗೆ ಮುಳುಗಿಬಿಡ್ತೀರಾ, ಅದರೊಳಗೆ ಸಾಗಿಬಿಡ್ತೀರಾ. ಆಮೇಲೆ ಗೊತ್ತಾಗುತ್ತೆ, ಓಹೋ ನಾನು ಈ ವ್ಯವಹಾರವನ್ನು ಮಾಡಬಾರ್ದಾಗಿತ್ತು. ಯಾವುದೋ ಒಂದು ದಾರಿ ಒಳಗೆ ನಡಲಿಕ್ಕೆ ಶುರುವಾಗಿ ಈ ದಾರಿಯಲ್ಲಿ ಬರಬಾರ್ದಾಗಿತ್ತು. ಯಾವಾಗ ನೀವು ನಡೆದ ಮೇಲೆ ಗೊತ್ತಾಗೋದು ಒಳ್ಳೆಯದು ಅಥವಾ ನಡೆಯೋದಕ್ಕಿಂತ ಮುಂಚೆ ಗೊತ್ತಾಗೋದು ಒಳ್ಳೆಯದು? ರೈಟ್ ಟೈಮ್ನಲ್ಲಿ ನಿಮಗೆ ರೈಟ್ ಇನ್ಫಾರ್ಮೇಷನನ್ನು ಸಿಗುವಂಥ ಅವಶ್ಯಕತೆ ಇದೆ. ರೈಟ್ ಟೈಮ್ನಲ್ಲಿ ರೈಟ್ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ನಿಮ್ಮ ಮನಸ್ಸೇ ಕಾರಣ ಇರುತ್ತೆ. ಸೊ ಹಾಗಾದರೆ ಈ ಮನಸ್ಸನ್ನು ನಿರ್ಮಾಣ ಮಾಡ್ಕೊಳ್ಳೋದು ಹೇಗೆ? ಇದು ತುಂಬ 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 ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹಾಗಾದರೆ ಈ ಚಿತ್ತದಲ್ಲಿ 5 ವೃತ್ತಿಗಳಿದೆ ಅಂತ ಹೇಳ್ತೀವಿ. ಈ ಚಿತ್ತದಲ್ಲಿ 5 ವೃತ್ತಿಗಳಿದೆ. ಅದ್ರ ಕೆಲಸ ಏನಂತ ಹೇಳಿದರೆ, ಒಂದು ಪ್ರಮಾಣ. ಪ್ರಮಾಣ ಅಂತೇಳಿದರೆ ಅದು ಸತ್ಯವನ್ನು ನಮಗೆ ಅನುಭವ ಮಾಡಿಕೊಡುತ್ತೆ. ಏನೇನಿರುತ್ತೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತೇನು ನಡೆಯುತ್ತೆ ಅದು ಗೊತ್ತಾಗುತ್ತೆ, ಈ ವ್ಯವಹಾರದಲ್ಲಿ ಏನಾಗುತ್ತೆ ಅದು ಗೊತ್ತಾಗುತ್ತೆ. ಸೊ ನಾವು ಈ ಕೆಲಸವನ್ನು ಮಾಡ್ತಿದ್ವಿ, ಏನು ರಿಸಲ್ಟ್ ಬರುತ್ತೆ ನಮಗೆ ಗೊತ್ತಾಗುತ್ತೆ. ಸೊ ಯಾರು ಬಂದು ನಿಂತ್ಕೊಂಡ್ರೆ ಅವ್ರೊಳಗೆ ಏನು ನಡೀತಾ ಇದೆ ಗೊತ್ತಾಗುತ್ತೆ. ನಾಳೆ ಏನಾಗುತ್ತೆ ಗೊತ್ತಾಗುತ್ತೆ, ನಿನ್ನೆ ಏನಾಗುತ್ತೆ ಗೊತ್ತಾಗುತ್ತೆ, ಇವತ್ತೇನಾಗುತ್ತೆ ಗೊತ್ತಾಗುತ್ತೆ. ಇಂಥ ಅದ್ಭುತ ಶಕ್ತಿ ಇರೋಂಥದ್ದು ಒಂದು ಚಿತ್ತಕ್ಕೆ. ಇಂಥ ಚಿತ್ತದ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಭಾಳಷ್ಟು ಜನ ನಮ್ಮಲ್ಲಿ ಸಿಗ್ತಾರೆ. ಈ ವಿಸ್ಮಯಗಳು ಸೃಷ್ಟಿಯಾಗೋದು ಯಾಕೆ ಅಂತೇಳಿದರೆ, ಅಂತಹ ಚಿತ್ತವನ್ನು ಕಂಡುಕೊಳ್ಳೋಂಥ, ಅನುಭವ ಮಾಡ್ಕೊಳ್ಳೋಂಥ ಶಕ್ತಿ ಕೆಲವೊಬ್ಬರಿಗಿದೆ. ಈ ಸಾಧನೆಯನ್ನು ನಾವು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ಸಾಧನೆಯನ್ನು ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಏನಂತೇಳಿದರೆ,
ಮನಸ್ಸಲ್ಲಿ ಇದು ಚಿತ್ತದಲ್ಲಿ ಇದು ಯಾವಾಗಲೂ ನಡೀತಾ ಇರುತ್ತೆ. ಆದರೆ ಅದನ್ನು ಕ್ಯಾಚ್ ಮಾಡೋ ಸಮಯ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇದು ಕಾಮನ್ ಪೀಪಲ್ಗೂ ನಡೆಯುತ್ತೆ, ಎಕ್ಸ್ಟ್ರಾರ್ಡಿನರಿ ಪೀಪಲ್ಗೂ ನಡೆಯುತ್ತೆ. ಸೊ ಬಿಹೈಂಡ್ ಅವರು ಸಾಧನೆಯಲ್ಲಿರೋರಿಗೂ ಕೂಡ ಇದು ನಡೆಯುತ್ತೆ. ಸಾಮಾನ್ಯರಿಗೂ ನಡೆಯುತ್ತೆ, ಅಸಾಮಾನ್ಯರಿಗೂ ನಡೆಯುತ್ತೆ. ಅಸಾಮಾನ್ಯರು ಏನಾಗಿದ್ದಾರೆ ಅಂದರೆ ಅದನ್ನು ಕ್ಯಾಚ್ ಮಾಡ್ತಾರೆ, ಸಾಮಾನ್ಯರು ಅದನ್ನು ಕ್ಯಾಚ್ ಮಾಡೋದಿಲ್ಲ. ಬುದ್ಧನ ಮನಸ್ಸಿಗೂ ಸಾಮಾನ್ಯರ ಮನಸ್ಸಿಗೂ ಏನು ವ್ಯತ್ಯಾಸ ಇಲ್ಲ. ಆದರೆ ಬುದ್ಧನ ಮನಸ್ಸು ಬುದ್ಧ ಹೇಳಿದ ಹಾಗೆ ಕೇಳ್ತಾ ಇತ್ತು, ಸಾಮಾನ್ಯರ ಮನಸ್ಸು ಹೇಳಿದ ಹಾಗೆ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲಿ ವ್ಯತ್ಯಾಸ ಆಗ್ತಿದೆ. ಹಾಗಾದರೆ ಸಾಧನೆ ಏನಂದರೆ ನಾವು ಹೇಳಿದ ಹಾಗೆ ನಮ್ಮ ಮನಸ್ಸು ಕೇಳಬೇಕು. ಹಾಗಾದರೆ ಸತ್ಯ ಏನು ಅಂತ ನೋಡ್ಕೊ ಅಂತ ಹೇಳಿದಾಗ ಸತ್ಯ ನೋಡಬೇಕು. ಸತ್ಯ ಏನು ಅಂತ ಅದಕ್ಕೆ ನಾವು ಹೇಳಿದಾಗ ಮಾತ್ರ ಅದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಅದಷ್ಟೇ ಕೆಲಸಗಳನ್ನು ಸ್ಟಾರ್ಟ್ ಮಾಡಬಾರ್ದು. ಈಗ ಯಾರು ಬಂದ ತಕ್ಷಣ ನಿಮಗೆ ಸಂಶಯ ಬರುತ್ತೆ, ಇವ್ರು ಯಾಕೆ ಬಂದಿದ್ದಾರೆ, ಏನು ಮಾಡ್ತಿದ್ದಾರೆ, ಇವ್ರ ವೃತ್ತಿ ಏನು, ಇವ್ರ ಜೀವನ ಏನು, ಇವ್ರು ಹೇಗಿದ್ದಾರೆ. ಕರೆಕ್ಟ್. ಇದೆಲ್ಲ ಮಾಡೋ ಅಂಥದ್ದು ನಿಮ್ಮ ಕೆಲಸ ಅಲ್ಲ. ಆದರೂ ಕೂಡ ಮನಸ್ಸು ಅದನ್ನು ಮಾಡ್ತಾ ಇರುತ್ತೆ. ಹಾಗಾದರೆ ಈ ಕೆಲಸವನ್ನು ಮನಸ್ಸು ಯಾವಾಗ ಮಾಡಬೇಕು? ನಾವು ಹೇಳಿದಾಗ ಮಾಡಬೇಕು ಅಥವಾ ಅದು ತನಗೆ ತಿಳಿದಾಗ ಮಾಡಬೇಕು? ನಾವು ಹೇಳಿದಾಗ ಮಾಡೋದೇ ನಿರೋಧ, ಅಂದರೆ ನಿಯಂತ್ರಣ. ಈ ನಿಯಂತ್ರಣವನ್ನು ನಾವು ಸಾಧಿಸಲಿಕ್ಕೆ ಋಷಿಗಳು ನಮಗೆ ಅನೇಕ ಪದ್ಧತಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ಪಂಚತಂತ್ರ ಗುರುಕುಲಂ ಅಂತ ಪದ್ಧತಿಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ತಾ ಇದೆ. ಅದರಿಂದ ಸಾಕಷ್ಟು ರಿಸಲ್ಟ್ಸನ್ನು ಪಡೀತಾ ಇದೆ. ಇನ್ನು ಎರಡನೇದೇನು ಅಂತ ಹೇಳಿದರೆ ವಿಪರ್ಯ ಅಂತ ಹೇಳ್ತೀವಿ. ಅಂದರೆ ಇರೋ ಸ್ಥಿತಿಯನ್ನು ಅದು ವಿಪರೀತವಾಗಿ ತಿಳ್ಕೊಳ್ಳೋದಕ್ಕೆ ವಿಪರ್ಯ ಅಂತ ಕರಿತೀವಿ. ನಾವು ಇಲ್ಲಿದ್ದಂಗೆ ಸುಮ್ಮನೆ ನಾವು ಕಲ್ಪಿಸ್ಕೊಳ್ಳೋದು, ಇದು ತುಂಬ ಬಿಸಿಲಿದೆ, ಹೊರಗೆ ತುಂಬ ಬಿಸಿಲಿದೆ, ತುಂಬ ಬಿಸಿಲಿದೆ. ಹಾಗಾದರೆ ನಾವು ಇಲ್ಲಿದ್ದಂಗೆ ಅದನ್ನು ನಾವು ಬೇರೆ ರೀತಿ ಅದನ್ನು ನೋಡ್ತಾ ಇದ್ದೀವಿ. ಅಥವಾ ನಮಗೆ ಏನೇನು ಅನುಭವಕ್ಕೆ ಬರುತ್ತೆ ಅಥವಾ ನಮಗೇನೇನು ಮಾತು ಕೇಳಿಸ್ಕೊಳ್ಳುತ್ತೆ, ನಮಗೆ ಹೆಂಗೆ ಬೇಕೋ ಹಾಗೆ ಕೇಳಿಸ್ಕೊಳ್ಳೋದು. ಇದರಿಂದ ಏನಾಗುತ್ತೆ ಅಂದರೆ ನಿಜವಾಗಿರ್ತಕ್ಕಂಥ ಉದ್ದೇಶ ಬೇರೆ ಇರುತ್ತೆ, ಇದು ಕೇಳಿಸ್ಕೊಳ್ಳೋದು ಇನ್ನೊಂದು ಬೇರೆ ಆಗಿಬಿಟ್ಟಿರುತ್ತೆ. ಇದರಿಂದಲೂ ಕೂಡ ಸಾಕಷ್ಟು ಉಪಯೋಗಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಭಾಳಷ್ಟು ಜನ ಇದನ್ನು ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಈಗ ಬಹಳಷ್ಟು ಪೇನ್ ಇರುತ್ತೆ, ಇವಾಗ ನಾನು ಖುಷಿಯಾಗಿದ್ದೀನಿ, ನನಗೆ ಖುಷಿ ಆಗ್ತಿದೆ, ಆನಂದವಾಗ್ತಿದೆ. ಬಹಳಷ್ಟು ಇದನ್ನು ಬೇರೆ ರೀತಿಯಾಗಿ ತೆಗೆದುಕೊಂಡು ಕೂಡ ಜನರು ಅದನ್ನು ಬಳಸ್ಕೊಂಡಿದ್ದಾರೆ. ಈ ವಿಪರೀತತೆಯನ್ನು ನಾವು ನಮಗೆ ಬೇಕಾದಾಗ ಉಪಯೋಗಿಸ್ಕೋಬೇಕು, ನಾವು ಹೇಳಿದ ಹಾಗೆ ಕೇಳಬೇಕು, ನಮ್ಮ ಹಿಡಿತದಲ್ಲಿ ಇರಬೇಕು. ಆವಾಗ ಇದು ಕೆಲಸ ಮಾಡುತ್ತೆ. ನಿಮಗೆ ಇದ್ರ ಬಗ್ಗೆ ಒಂದು ಸ್ಟೋರಿ ಹೇಳಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಒಬ್ಬ ಯುವಕ ಕುಡಿದು ಬಿಟ್ಟಿರ್ತಾನೆ, ತುಂಬ ಚೆನ್ನಾಗಿ ಕುಡಿದು ಬಿಟ್ಟಿರ್ತಾನೆ. ಅಲ್ಲಿಗೆ ಒಬ್ಬ ಅಜ್ಜಿ ಬರ್ತಾಳೆ, ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡಿರ್ತಾನೆ. ಅಜ್ಜಿಗೆ ಆ ಹುಡುಗನ್ನ ನೋಡಿಬಿಟ್ಟು ಅನಿಸುತ್ತೆ, ಈ ಹುಡುಗನ ತುಂಬ ಕುಡಿದು ಬಿಟ್ಟಿದ್ದಾನೆ, ಪಾಪ ಜೀವನ ಎಲ್ಲ ಹಾಳು ಮಾಡ್ಕೊಳ್ತಿದ್ದಾನೆ, ಇವನಿಗೆ ಏನಾದರೂ ಹೇಳಬೇಕು ಅಂತೇಳಿ ಅಜ್ಜಿಗೆ ಅನಿಸುತ್ತೆ. ಆದರೆ ಅಷ್ಟರಲ್ಲಿ ಅಜ್ಜಿ ಹೋಗುವಂಥ ಬಸ್ಸು ಬಂದುಬಿಡುತ್ತೆ. ಅಜ್ಜಿಗೆ ಒಳಗೆ ಹೃದಯ ಕಲಕುತ್ತೆ, ಅಯ್ಯೋ ಎಂಥ ಕೆಲಸ ಆಗೋಯ್ತು, ಆ ಮಗುಗೆ ಸ್ವಲ್ಪ ಹೇಳಿದರೆ ಆ ಮಗು ಏನಾದರೂ ಸ್ವಲ್ಪ ಉದ್ಧಾರ ಆಗ್ತಿತ್ತು ಅಂತ ಅನ್ಕೋತಲೇ ಆ ಬಸ್ಸನ್ನು ಹತ್ತಿ ಒಂದು ಸೀಟಲ್ಲಿ ಕುಳಿತುಕೊಳ್ತಾಳೆ. ಬಸ್ಸಲ್ಲಿ ಹತ್ತಿ ಸೀಟನ್ನು ಕುಳಿತುಕೊಂಡಿದ್ದಾಗಲೇ ಆ ಅಜ್ಜಿಗೆ ಯೋಚನೆ ಹೋಗಿರಲ್ಲ, ಅಷ್ಟರಲ್ಲೇ ಆ ಕುಡಿದಿರ್ತಕ್ಕಂಥ ಯುವಕ ಆ ಬಸ್ಸಿಗೆ ಹತ್ತಾನೆ. ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು, ಓಹೋ ಇದೇ ಬಸ್ಸಿಗೆ ಹತ್ತಿದೆ, ಇನ್ನೂ ಅವನನ್ನು ಭೇಟಿ ಆಗಲಿಕ್ಕೆ ನನಗೆ ಸಮಯ ಇದೆ ಅಂತ ಅಂದ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಹುಡುಗ ಎಲ್ಲ ಸೀಟನ್ನು ನೋಡ್ಕೊಂಡು ಬಿಟ್ಟು ಅಜ್ಜಿ ಪಕ್ಕದಲ್ಲೇ ಇರೋಂಥ ಖಾಲಿ ಸೀಟಲ್ಲಿ ಬಂದು ಕುಳಿತುಕೊಳ್ತಾನೆ. ಕುಳಿತುಕೊಂಡ ತಕ್ಷಣ ಅಜ್ಜಿಗೆ ಸಮಾಧಾನ ಅನಿಸುತ್ತೆ, ಓಹೋ ಮಗು ಇವಾಗ ನನ್ನ ಪಕ್ಕದಲ್ಲೇ ಇದೆ, ಆ ಮಗುಗೆ ಏನಾದರೂ ಹೇಳಬೇಕು ಅಂತೇಳಿ ಇನ್ನೇನು ಬಸ್ಸು ಹೊರಡುತ್ತೆ. ಅಷ್ಟರಲ್ಲಿ ಅಜ್ಜಿ ಶುರು ಮಾಡ್ತಾಳೆ, ಏನಂದರೆ ಮಗು ಎಂಥ ಕೆಲಸ ಮಾಡಿಬಿಟ್ಟಿಯಾ ನೀನು, ಹೋಗಿ ನಿನ್ನ ಜೀವನವನ್ನು ನರಕಕ್ಕೆ ತಗೊಂಡು ಹೊಂಟ್ಬಿಟ್ಟಿದೆಯಾ. ಹಾಗಂದ ತಕ್ಷಣ ಆ ಹುಡುಗ ತಕ್ಷಣ ಎದ್ದು ನಿಂತ್ಕೊಂಡಂತೆ. ಡ್ರೈವರಿಗೆ ಕೂಗಿಂತ, ಡ್ರೈವರ್ ಈ ಬಸ್ ನಿಲ್ಲಿಸು ಮೊದಲು, ಇದೇನೋ ನರಕಕ್ಕೆ ಹೊಂಟ್ಬಿಟ್ಟಿದೆ ಅಂತೆ ಅಂತ. ಅಜ್ಜಿ ಹೇಳಿದ ಉದ್ದೇಶ ಏನು? ಅಜ್ಜಿ ಹೇಳಿದ ಉದ್ದೇಶ ಬೇರೆ, ಇವನು ತಿಳ್ಕೊಂಡದ್ದು ಬೇರೆ. ಹಾಗಾದರೆ ಇವನು ಹೇಗೆ ಅದನ್ನು ಹಂಗೆ ತಿಳ್ಕೊಂಡ ನೋಡಿ. ಇವಾಗ ಪ್ರಪಂಚದೊಳಗೆ ಏನೇ ಇರಲಿ, ಯಾವುದೇ ಇರಲಿ, ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ರಿಸೀವ್ ಮಾಡ್ಕೊಳ್ತೀವಿ. ಹಾಗಾದರೆ ನಮ್ಮ ಒಳಗಡೆ ಏನೋ ಒಂದು ಕೇಂದ್ರ ನಡೀತಿದೆ. ಆ ಕೇಂದ್ರ ಯಾವುದು ಅಂದರೆ ಅದು ಚಿತ್ತದ ಕೇಂದ್ರ. ಹಾಗಾದರೆ ನಿಜವಾಗಿರ್ತಕ್ಕಂಥ ಸಂದರ್ಭಗಳು ನಮಗೆ ಬೇರೆ ರೀತಿ ಕಾಣಿಸ್ತದೋ ಅಂತೇಳಿದರೆ ಅಥವಾ ವಿಪರೀತವಾಗಿ ಕಾಣಿಸ್ತದೋ ಅಂತೇಳಿದರೆ ಅದಕ್ಕೆ ಕಾರಣ ಏನಂತೇಳಿದರೆ ನಮ್ಮೊಳಗಡೆ ಇರ್ತಕ್ಕಂಥ ಕೇಂದ್ರಗಳು. ಹಾಗಾದರೆ ನಿಜವಾಗಿ ಪ್ರಪಂಚದೊಳಗೆ ಕಷ್ಟ ಇಲ್ಲ, ಆದರೆ ನಮಗೆ ಕಷ್ಟ ಕಾಣಿಸ್ತಿದೆ ಅಂದರೆ ಅದಕ್ಕೆ ನಮ್ಮೊಳಗಿರ್ತಕ್ಕಂಥ ಕೇಂದ್ರಗಳು. ನಿಜವಾಗಿ ಈ ಪ್ರಪಂಚದಲ್ಲಿ ಇನ್ನೇನು ಗಡಬಡ ಸಂಶಯ ಇಲ್ಲ, ಆದರೆ ನಮ್ಮೊಳಗಡೆ ಸಂಶಯ ಕಾಣಿಸ್ತಾ ಇದೆ ಅಂತ ಹೇಳಿದರೆ ನಮಗೆ ನಮ್ಮಲ್ಲಿರ್ತಕ್ಕಂಥ ಕೇಂದ್ರವೇ ಕಾರಣ. ಹಾಗಾದರೆ ನಮ್ಮಲ್ಲಿರ್ತಕ್ಕಂಥ ಕೇಂದ್ರವನ್ನು ನಾವು ಹೇಗೆ ಬದಲಾಯಿಸ್ಕೋಬೇಕು, ಹೇಗೆ ಅದನ್ನು ತಿರುಗಿಸ್ಕೋಬೇಕು? ಇದು ಹೇಗೆ ಅಂದರೆ ಒಂದು ಡಿಸ್ಕ್ ತಿರುಗಿಸಿದ ಹಾಗೆ.
ಡಿಸ್ಕನ್ನು ಯಾವ ಡೈರೆಕ್ಷನ್ನೊಳಗೆ ನಾವು ತಿರುಗಿಸ್ತೀವಿ ಆ ಸ್ಟೇಷನ್ ನಮಗೆ ಬರಲಿಕ್ಕೆ ಶುರುವಾಗುತ್ತೆ. ಈಗ ಹೇಗೆ ಅಂದರೆ ರೇಡಿಯೋದೊಳಗೆ ಹಾಗೆ ನಾವು ಅದನ್ನು ಸ್ಟೇಷನನ್ನು ಚೇಂಜ್ ಮಾಡ್ಬೇಕಾದ್ರೆ ಅದನ್ನು ರೊಟೇಟ್ ಮಾಡ್ತೀವಿ, ಹಾಗೆ ರೊಟೇಟ್ ಮಾಡಿದ ತಕ್ಷಣ ನಮಗೆ ಬೇಕಾಗಿರ್ತಕ್ಕಂಥ ಸ್ಟೇಷನ್ ಬರುತ್ತೆ. ಸೊ ಹಾಗಾದರೆ ಈ ಸ್ಟೇಷನ್ನಿಗೆ ನಮಗೆ ಬೇಕಾಗಿರೋಂಥ ಸ್ಟೇಷನ್ನಿಗೆ ಹೋಗೋದು ಹೇಗೆ ಅನ್ನೋದೇ ಒಂದು ಸಾಧನೆ. ಈ ಸಾಧನೆಯನ್ನು ನಾವು ತಿಳ್ಕೊಂಡ್ರೆ ಅತ್ಯಂತ ಸುಲಭ ಈ ಜೀವನದ ಒಂದು ದಾರಿ, ಜೀವನದ ಒಂದು ಪ್ರಗತಿ, ಜೀವನದ ಒಂದು ಯಶಸ್ಸು, ಜೀವನದ ಒಂದು ಆರೋಗ್ಯ, ಜೀವನದ ಒಂದು ಆನಂದ. ಸೊ ಇದನ್ನು ನೀವು ಬಹುಶಃ ನೀವು ಅಳವಡಿಸ್ಕೊಳ್ಳೋದಲ್ಲದೆ ನಿಮ್ಮ ಕುಟುಂಬದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ನೀವು ನಿಮ್ಮ ಕುಟುಂಬಕ್ಕೆ ಮಾದರಿ ಆಗ್ತೀರಾ. ಕುಟುಂಬ ಇಡೀ ಒಂದು ಓಣಿಗೆ ಮಾದರಿ ಆಗುತ್ತೆ, ಒಂದು ಲೇಔಟಿಗೆ ಮಾದರಿ ಆಗುತ್ತೆ. ಇದು ಇಡೀ ನಮ್ಮ ಊರೇ ಅಳವಡಿಸ್ಕೊಂಡ್ರೆ ಅದು ದೇಶಕ್ಕೊಂದು ಮಾದರಿ ಆಗಿಬಿಡುತ್ತೆ. ದೇಶವೇ ಅಳವಡಿಸ್ಕೊಂಡ್ರೆ ಪ್ರಪಂಚಕ್ಕೊಂದು ಮಾದರಿ ಆಗಿಬಿಡುತ್ತೆ. ಪ್ರಪಂಚ ಅಳವಡಿಸ್ಕೊಂಡ್ರೆ ಪ್ರಪಂಚ ಒಂದು ನಂದಗೋಕುಲ ಆಗಿಬಿಡುತ್ತೆ. ಸೊ ಇದನ್ನು ಯೋಗ ಅಥವಾ ಋಷಿ ಕಲ್ಚರ್ ಯಾವತ್ತೂ ನಮಗೆ ಆ ದಾರಿಯನ್ನು ತಿಳಿಸ್ಕೊಟ್ಟಿದೆ. ಭಾಳಷ್ಟು ಜನ ದಾರಿ ತಿಳಿಸ್ಕೊಡೋರು ಅಥವಾ ಪ್ರಪಂಚಕ್ಕೋಸ್ಕರ ತಪಸ್ಸನ್ನು ಮಾಡಿ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಬಹಳ ಜನ. ಆದರೆ ಆ ತಪಸ್ಸು ಅರ್ಥ ಆಗಿದ್ದು ತಪಸ್ಸು ಮಾಡಿದವರಿಗೆ ಅಷ್ಟೇ, ಸಾಮಾನ್ಯರಿಗೆ ಅರ್ಥ ಆಗಲಿಲ್ಲ. ಇದು ತುಂಬ ಕಷ್ಟ ಆಗಿಬಿಡ್ತು. ಹಾಗಾದರೆ ಸಾಮಾನ್ಯರಿಗೆ ತಲುಪಿಸಲಿಕ್ಕೆ ನಾವು ಏನು ಮಾಡಬೇಕು? ಸಾಧನೆ ಉಂಟು, ವಿಸ್ಮಯಗಳು ಉಂಟು, ಶಕ್ತಿ ಉಂಟು, ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಅಗಾಧವಾಗಿರ್ತಕ್ಕಂಥ ಪ್ರಭಾವ ಉಂಟು, ವಿಶ್ವಶಕ್ತಿ ಉಂಟು. ಇವೆಲ್ಲವುಗಳನ್ನು ಬಳಸ್ಕೊಳ್ಳೋದು ಹೇಗೆ, ನಾವು ಪ್ರಗತಿ ಹೊಂದೋದು ಹೇಗೆ? ಇದನ್ನು ಇವತ್ತು ಪಂಚತಂತ್ರ ಗುರುಕುಲಂ ಎಲ್ರಿಗೂ ಕೊಡ್ತಾ ಇದೆ. ಸೊ ಇನ್ನು ಮೂರನೇದು ಏನು ಅಂತ ಹೇಳಿದರೆ ಕಲ್ಪನೆ ಅಂತ ಹೇಳ್ತೀವಿ. ಇದು ಕೂಡ ಚಿತ್ತದ ಒಂದು ವೃತ್ತಿ. ಈ ಕಲ್ಪನೆ ಹೇಗೆ ಅಂತ ಹೇಳಿದರೆ ನಾವು ಯಾವ ಥರ ಕಲ್ಪಿಸ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಪ್ರಪಂಚದೊಳಗೆ ಪ್ರತಿಯೊಂದು ಕೂಡ 2 ಸಾರಿ ಮ್ಯಾನಿಫೆಸ್ಟೇಟ್ ಆಗುತ್ತೆ. ಅಂದರೆ ಒಂದು ನಮ್ಮ ಒಳಗಡೆ ಮನಸ್ಸೊಳಗೆ ಮೊದಲಾಗೋದು, ಇನ್ನೊಂದು 2 ಪ್ರಪಂಚದೊಳಗೆ ನೆಕ್ಸ್ಟ್ ಆಗೋದು. ಈಗ ನಾವು ಬಾಂಬೆಗೆ ಹೋಗಬೇಕು ಅಂತ ಹೇಳಿದರೆ ಮೊದಲು ಅದು ಎಲ್ಲಿ ಮ್ಯಾನಿಫೆಸ್ಟೇಟ್ ಆಗುತ್ತೆ ಅಂತ ಹೇಳಿದರೆ ನಮ್ಮ ಮನಸ್ಸೊಳಗೆ ಮ್ಯಾನಿಫೆಸ್ಟೇಟ್ ಆಗುತ್ತೆ. ನೆಕ್ಸ್ಟ್ ನಾವು ನಾಳೆ ಬಾಂಬೆಗೆ ಹೋಗ್ತೀವಿ, ಅದು ಫಿಸಿಕಲ್ ಆಗಿ ಮತ್ತೊಂದು ಸಾರಿ ಮ್ಯಾನಿಫೆಸ್ಟೇಟ್ ಆಗುತ್ತೆ. ಸೊ ಹಾಗಾದರೆ ನಾವು ಏನು ಅಂದ್ಕೊಳ್ತೀವಿ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಪ್ರಪಂಚದೊಳಗೆ. ಸೊ ಹಾಗಾದರೆ ಏನು ಅಂದ್ಕೋಬೇಕು, ಹೇಗೆ ಅಂದ್ಕೋಬೇಕು ಅನ್ನೋದನ್ನು ಕಾಮಧೇನು ವಿದ್ಯೆ ನಿಮಗೆ ತುಂಬ ಸುಲಭವಾಗಿ ತಿಳಿಸ್ಕೊಡುತ್ತೆ. ಇದು ತುಂಬ ತುಂಬ ವಿಶೇಷವಾಗಿರ್ತಕ್ಕಂಥ ವಿದ್ಯೆ. ಅಂದರೆ ಕಾಮಧೇನು ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ, ನಮಗೆ ಬೇಕಾಗಿದ್ದನ್ನು ಪಡೆದುಕೊಳ್ಳೋದು ಅಥವಾ ನಾವು ಬಯಸಿದ್ದನ್ನು ಸಿಗ್ತಕ್ಕಂಥ ಒಂದು ಸ್ಥಿತಿ. ನಮಗೆ ಬಯಸಿದ್ದನ್ನು ಯಾವಾಗ ನಮಗೆ ಸಿಗುತ್ತೆ ಸೊ ಅದಕ್ಕೆ ನಾವು ಕಾಮಧೇನು ಅಂತ ಹೇಳ್ತೀವಿ. ಈಗ ನೀವು ಯಾವುದೋ ಒಂದು ವೃಕ್ಷದ ಕೆಳಗೆ ಕುಳಿತುಕೊಂಡಿರ್ತೀರ, ಅವನು ಹೇಳ್ತಾನೆ ನನಗೀಗ ಊಟ ಬೇಕಾಗಿತ್ತು, ಊಟ ಬರುತ್ತೆ, ನನಗೀಗ ಸ್ವಲ್ಪ ನೀರು ಬೇಕಾಗಿತ್ತು, ನೀರು ಬರುತ್ತೆ. ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಅಂತ ಕರೆದರು. ಸೊ ಹಾಗಾದರೆ ನಮಗೆ ಬೇಕಾಗಿದ್ದು ಸಿಗುವಂಥದ್ದು ಯಾವುದಪ್ಪ ಅಂತ ಹೇಳಿದರೆ ಮುಖ್ಯವಾಗಿ ಅದು ನಮ್ಮ ಮನಸ್ಸು, ನಮ್ಮ ಚಿತ್ತ. ಸೊ ಹಾಗಾದರೆ ನಮ್ಮ ಚಿತ್ತದ ಇಚ್ಛಾಶಕ್ತಿ ಆಗಿರುತ್ತೆ, ಹಾಗೆ ನಮ್ಮ ಪ್ರಪಂಚದೊಳಗೆ ನಮಗೆ ಬೇಕಾಗಿದ್ದು ಸಿಗುತ್ತೆ. ಸೊ ಹಾಗಾದರೆ ಈ ಇಚ್ಛಾಶಕ್ತಿಯನ್ನು ನಾವು ಹೇಗೆ ರೂಪಿಸ್ಕೋಬೇಕು, ಇಚ್ಛಾಶಕ್ತಿಯನ್ನು ಮಾಡೋದೇ ಹಾಗೆ, ಇಚ್ಛಾಶಕ್ತಿಯನ್ನು ಮ್ಯಾನಿಫೆಸ್ಟೇಟ್ ಮಾಡ್ಕೊಳ್ಳೋದೇ ಹಾಗೆ, ಇಚ್ಛಾಶಕ್ತಿಯನ್ನು ನಾವು ಅದನ್ನು ಸ್ಪಷ್ಟತೆಗೆ ತಂದುಕೊಳ್ಳೋದು ಹೇಗೆ, ಅದನ್ನು ನಾವು ಆಲ್ಫಾ ಸ್ಟೇಟಿಗೆ ಒಯ್ಯೋದು ಹೇಗೆ ಅನ್ನೋದನ್ನು ಕಾಮಧೇನು ವಿದ್ಯೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದೆ. ಇನ್ನು 4ನೇ ಹಂತ ಯಾವುದು ಅಂತ ಹೇಳಿದರೆ ನಿದ್ದೆ. ನಿದ್ದೆ ಕೂಡ ಚಿತ್ತದ ಒಂದು ವೃತ್ತಿ. ಬಹುಶಃ ಇವೆಲ್ಲ ವಿಸ್ಮಯ ಶಕ್ತಿಗಳು. ಇವತ್ತು ಬಹುಶಃ ನಿದ್ದೆನೇ ಇಲ್ಲ ಅಂತ ಹೇಳಿದರೆ ಮನುಷ್ಯ ಹೇಗಿರ್ತಿದ್ದ ನೀವು ವಿಚಾರ ಮಾಡಿ. ನಿದ್ದೆ ಅಂದರೆ ಏನು ಅಂದರೆ ಒಂದು ಸಾರಿ ಇಡೀ ಪ್ರಪಂಚವನ್ನು ಮರೆತು ಬಿಡೋದು, ಪೂರ್ತಿಯಾಗಿ ಇದರಿಂದ ಆಚೆ ಇರೋದು. ಈಗ ನೋಡಿ, ನಿಮಗೆ ಏನೆಲ್ಲ ನಿಮಗೆ ಗೊತ್ತಿದ್ದೆಲ್ಲ ನೆನಪಿಗೆ ಇರ್ತಾ ಹೋಗ್ತಾ ಇದ್ದರೆ, ನಿಮಗೆ ಬ್ಯಾಡಾಗಿದ್ದೆಲ್ಲ ನೆನಪಿಗೆ ಬರ್ತಾ ಇದ್ದರೆ ಜೀವನ ಹೇಗಿರ್ತಿತ್ತು, ಚೆನ್ನಾಗಿರ್ತಿತ್ತ? ಇವತ್ತು ಆ ಮರೆವು ಇರೋದ್ರಿಂದಲೇ ಜೀವನ ಚೆನ್ನಾಗಿದೆ. ಸೊ ಹಾಗಾದರೆ ಮರೆವು ಅಂದರೆ ಏನು ಹಾಗಾದರೆ? ಸೊ ಇದು ಯಾಕೆ ಉಂಟಾಗುತ್ತೆ? ಸೊ ಇದರಿಂದ ನಾವು ಯಾವ ಥರದ ಅನುಕೂಲಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ? ಸೊ ಇದನ್ನೆಲ್ಲ ಯೋಗ ಅತ್ಯಂತ ಸ್ಪಷ್ಟವಾಗಿ ನಿಮ್ಮೆಲ್ಲರೂ ತಿಳಿಸ್ಕೊಡ್ಲಿಕ್ಕೆ ಅದು ಅನೇಕ ಮಾರ್ಗಗಳನ್ನು ಇಟ್ಕೊಂಡಿದೆ. ಸೊ ಈಗ ನಾವು ಯಾರು ಸರಿಯಾಗಿ ನಿದ್ದೆಯನ್ನು ಮಾಡ್ತೀವಿ ಅವರು ಸರಿಯಾಗಿ ಜೀವನವನ್ನು ಕೂಡ ಮಾಡ್ತೀವಿ. ಇದು ಹಂಗಂತೇಳಿ 8 ತಾಸು ಮಲ್ಕೊಳ್ಳೋದು ಅಂತ ಅಲ್ಲ. ಎಷ್ಟು ಸಮಯ, ಈಗ ನಿದ್ದೆ ಬರೋದೊಂದು ವೃತ್ತಿ, ಇದು ಕೂಡ ನಮ್ಮ ಹಿಡಿತದಲ್ಲಿ ಇರಬೇಕು. ತುಂಬ ಇಂಪಾರ್ಟೆಂಟ್. ನಿದ್ದೆ ಯಾವಾಗ ಬೇಕು ಆವಾಗ ಬರೋದಲ್ಲ, ನಮಗೆ ಯಾವಾಗ ಬೇಕೋ ಆವಾಗ ಬರಬೇಕು. ಒಬ್ಬೊಬ್ರು ಮಲ್ಕೊಳ್ತೀವಿ, ರಾತ್ರಿ ಎಲ್ಲ ಒದ್ದಾಡಿದ್ರು ನಿದ್ದೆ ಬರೋದಿಲ್ಲ.
ಸೊ ಹಾಗಾದರೆ ಒಬ್ಬೊಬ್ರು ನಿದ್ದೆ ಬರಬೇಕು ಅಂತ ತಕ್ಷಣ ನಿದ್ದೆ ಅಲ್ಲೇ ಚೇರಲ್ಲಿ ಕುಳಿತುಕೊಂಡಿದ್ದಂಗೆ ಒಂದು ನಿದ್ದೆ ಮಾಡಿ ಎದ್ದು ಬಿಡ್ತಾರೆ. ಸೊ ಹಾಗಾದರೆ ನಮಗೆ ಬೇಕಾದಾಗ ಈ ಕೆಲಸ ನಡೀಬೇಕು, ನಮಗೆ ಬೇಕಾದಾಗ ಕಲ್ಪನೆಗಳು ನಡೀಬೇಕು, ನಮಗೆ ಬೇಕಾದಾಗ ವಿಪರ್ಯಗಳು ನಡೀಬೇಕು, ನಮಗೆ ಬೇಕಾದಾಗ ಪ್ರಮಾಣಗಳು ನಡೀಬೇಕು. ಈ 5 ವೃತ್ತಿಗಳು, ಒಂದು ಪ್ರಮಾಣ, ಎರಡನೇದು ವಿಪರ್ಯ, ಮೂರನೇದು ಕಲ್ಪನೆ. ಓಕೆ, ಈಗಾಗಲೇ ಕಲ್ಪನೆಯನ್ನು ಹೇಳ್ತಾ ಇದ್ದೆ ನೋಡಿ. ಇನ್ನೊಂದು ಏನು ಅಂತೇಳಿದರೆ, ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಾವು ಆರೋಗ್ಯವಾಗಿರ್ತೀವಿ. ಅಯ್ಯೋ ನನಗೆ ಕಾಯಿಲೆ ಬಂದುಬಿಟ್ರೆ ಹೇಗೆ ಅಂದರೆ ನಮಗೆ ಕಾಯಿಲೆ ಬರಲಿಕ್ಕೆ ಶುರುವಾಗುತ್ತೆ. ಭಾಳ ಸುಸ್ತು ರೀ ನನಗೆ, ದಿನಾಲೂ ಭಾಳ ಸುಸ್ತಾಗುತ್ತೆ ರೀ, ದಿನಾಲೂ ನೀವು ನೋಡಿ ಪ್ರತಿ ದಿವಸ ಅವ್ರನ್ನ ಕೇಳಿ ಅವ್ರು ಅದನ್ನೇ ಹೇಳ್ತಾರೆ. ಏನಂದರೆ ಭಾಳ ಸುಸ್ತಾಗುತ್ತೆ, ಭಾಳ ಸುಸ್ತಾಗುತ್ತೆ, ಭಾಳ ಸುಸ್ತು. ಅವ್ರು ಅಂದ್ಕೊಂಡೇ ಅವರಿಗೆ ಭಾಳ ಸುಸ್ತಾಗಲಿಕ್ಕೆ ಶುರುವಾಗುತ್ತೆ. ಒಬ್ಬೊಬ್ರು ಅಂದ್ಕೊಳ್ತಿರ್ತಾರೆ ನನಗೆ ತುಂಬ ನಿದ್ದೆ ಬರುತ್ತೆ ರೀ, ತುಂಬ ನಿದ್ದೆ ಬರುತ್ತೆ, ತುಂಬ ಅವ್ರಿಗೆ ಅಂದ್ಕೊಂಡೇ ನಿದ್ದೆ ಬರುತ್ತೆ. ಒಬ್ಬೊಬ್ರು ಅಂದ್ಕೊಳ್ತಿರ್ತಾರೆ ನನಗೆ ಏನು ಮಾಡಿದ ಕೆಲಸನೇ ಸಕ್ಸಸ್ ಆಗಲ್ಲ ರೀ, ನಾನು ಏನು ಮಾಡಿದ್ರು ಹಾಳಾಗೋಗ್ಬಿಡುತ್ತೆ ರೀ, ನಾನು ಏನು ಮಾಡಿದ್ರು ನಾನು ಕೈ ಹಾಕಿದ್ದೆಲ್ಲ ಗ್ರಾಚಾರನೇ ಸರಿ ಇಲ್ಲ ರೀ. ಅವ್ರು ಅಂದ್ಕೊಂಡು ಅದು ನಡಲಿಕ್ಕೆ ಶುರು ಆಗುತ್ತೆ. ಇದು ಹೇಗೆ ಅಂದರೆ, ನೀವೇನು ಅಂದ್ಕೊಳ್ತೀರಾ ನಿಸರ್ಗದೊಳಗಿಂದ ಆ ಶಕ್ತಿ ನಿಮ್ಮೊಳಗಡೆ ಬರಲಿಕ್ಕೆ ಶುರು ಆಗುತ್ತೆ. ನಿಸರ್ಗದೊಳಗೆ ಎಲ್ಲ ಶಕ್ತಿ ಇದೆ. ನೀವು ಯಾವುದನ್ನು ಆರಾಧಿಸ್ತೀರಾ ಆ ಶಕ್ತಿ ನಿಮಗೆ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಸೊ ನೀವು ಈ ಹನುಮನ ಶಕ್ತಿಯನ್ನು ಆರಾಧಿಸಿದರೆ ಹನುಮನ ಶಕ್ತಿ ಬರುತ್ತೆ, ರಾಮನ ಶಕ್ತಿಯನ್ನು ಆರಾಧಿಸಿದರೆ ರಾಮನ ಶಕ್ತಿ ಬರುತ್ತೆ, ರಾವಣನ ಶಕ್ತಿಯನ್ನು ಆರಾಧಿಸಿದರೆ ರಾವಣನ ಶಕ್ತಿ ಬರುತ್ತೆ, ದುರ್ಗೆ ಶಕ್ತಿಯನ್ನು ಆಹ್ವಾನಿಸಿದರೆ ದುರ್ಗೆ ಶಕ್ತಿ ಬರುತ್ತೆ, ವಿಷ್ಣುವಿನ ಶಕ್ತಿಯನ್ನು ಆರಾಧಿಸಿದರೆ ವಿಷ್ಣು ಶಕ್ತಿ ಬರುತ್ತೆ, ಲಕ್ಷ್ಮೀ ಶಕ್ತಿಯನ್ನು ಆರಾಧಿಸಿದರೆ ಲಕ್ಷ್ಮೀ ಶಕ್ತಿ ಬರುತ್ತೆ. ನೀವು ಯಾವ ಶಕ್ತಿಯನ್ನು ಆರಾಧಿಸ್ತೀರಾ, ಯಾವ ಶಕ್ತಿಯನ್ನು ಹೆಚ್ಚಿಸ್ತೀರಾ ಆ ಶಕ್ತಿ ಬರುತ್ತೆ. ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಮಗೆ ಅನೇಕ ಶಕ್ತಿಗಳು ಪರಿಚಯ. 100 ಕೋಟಿ ದೇವತೆಗಳನ್ನು ನಾವು ಹೆಸರಿಸ್ತೀವಿ. 100 ಕೋಟಿಗಳ ದೇವತೆ ಅಂದರೆ ಏನು ಅಂದರೆ, ಅವು ಯೂನಿವರ್ಸಲ್ ಆಗಿರ್ತಕ್ಕಂಥ ಶಕ್ತಿಗಳು. ಆ ಶಕ್ತಿಯನ್ನು, ಯಾವ ಶಕ್ತಿಯನ್ನು ನಾವು ಆರಾಧಿಸ್ತೀವಿ ಆ ಶಕ್ತಿ ನಮಗೆ ಬರಲಿಕ್ಕೆ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ರಾಮ ಅಂತ ಹೆಸರಿಟ್ಟರೆ, ನಾವಿವಾಗ ಎಲ್ಲರೂ ಮಲ್ಕೊಂಡಿದ್ದಾಗ ರಾಮ ಅಂತ ಕರೆದ್ರೆ ರಾಮ ಒಬ್ಬರೇ ಎದ್ದೇಳ್ತಾರೆ, ಉಳಿದವರೆಲ್ಲ ಗೊರಕೆ ಹೊಡಿತಾ ಇರ್ತಾರೆ. ಹಾಗಾದರೆ ರಾಮ ಅನ್ನೋದು ಅವನಿಗೆ, ಆ ವ್ಯಕ್ತಿಗೆ ಅದು ಮಂತ್ರ ಆಗಿಬಿಟ್ಟಿರುತ್ತೆ. ಸೊ ಹಾಗಾದರೆ ಅವನು ಮಾತ್ರ ಕೆಲಸ ಮಾಡ್ತಾನೆ. ಹಾಗಾದರೆ ಯಾವುದು ಮಂತ್ರದ ಸ್ವರೂಪವನ್ನು ಪಡ್ಕೊಂಡಿದೆ ಅದು ಈ ಪ್ರಪಂಚದೊಳಗೆ ಕೆಲಸ ಮಾಡುತ್ತೆ. ನೀವೇನು ಅಂದ್ಕೊಳ್ತೀರ ಸೊ ಅದು ಈ ಪ್ರಪಂಚದೊಳಗೆ ನಡಲಿಕ್ಕೆ ಅದು ಶುರುವಾಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಸೂಕ್ಷ್ಮ ವಿಜ್ಞಾನ. ಆ್ಯಕ್ಚುಲಿ ವಿಜ್ಞಾನಕ್ಕೂ ಇದಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಇದು ಅನುಭವ ಜ್ಞಾನ, ಅದು ಅನುಭವ ಇಲ್ಲದ ಜ್ಞಾನ ಅಷ್ಟೇ. ಸೊ ಈಗ ನೀವು ವಿಜ್ಞಾನದಲ್ಲಿ 2H2 + O2 ದಟ್ ಈಸ್ ಈಕ್ವಲ್ ಟು H2O ಫಾರ್ಮೇಷನ್ ಆಗುತ್ತೆ, ಆದರೆ ಅದು ನಿಮಗೆ ಅನುಭವಕ್ಕೆ ಬರೋದಿಲ್ಲ. ಇಲ್ಲಿ ಯೋಗ ವಿಜ್ಞಾನದಲ್ಲಿ ಆಗಲ್ಲ. ಇದು ಪ್ರತಿಯೊಂದು ಏನೇನಾಗುತ್ತೆ ಸೊ ಅದೆಲ್ಲ ಅನುಭವ ಆಗ್ತಾ ಹೋಗುತ್ತೆ. ಬಟ್ ನೀವು ಆ ಒಂದು ಮೈಂಡ್ ಸ್ಟೇಟ್ ಆ ಥರ ನಿಮ್ಮದು ಹೋಗಬೇಕಾಗುತ್ತೆ. ಇದೆಲ್ಲ ನಡೆಯೋದು ಮೈಂಡ್ ಸ್ಟೇಟಿಂದ, ಚಿತ್ತದ ಶಕ್ತಿಯಿಂದ. ಆ್ಯಕ್ಚುಲಿ ಚಿತ್ತ ಅನ್ನೋದಕ್ಕೆ ಇಂಗ್ಲೀಷ್ ಒಳಗೆ ಬೇರೆ ವರ್ಡ್ ಇಲ್ಲ. ಅವರು ಮನಸ್ಸಿಗೂ ಮೈಂಡ್ ಅಂತ ಕರೀತಾರೆ, ಚಿತ್ತಕ್ಕೂ ಮೈಂಡ್ ಅಂತ ಕರೀತಾರೆ. ಹೀಗಾಗಿ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಂದರೆ, ಮೈಂಡಿಗಿಂತ ಸ್ವಲ್ಪ ಆಚೆ ಕೆಲಸ ಮಾಡುವಂಥದ್ದು ಯಾವುದಪ್ಪ ಅಂತ ಹೇಳಿದರೆ ಚಿತ್ತ. ಚಿತ್ತದಲ್ಲಿ ಏನೇನಿದೆ ಅಂದರೆ, ಶರೀರ ಇದೆ, ಇಂದ್ರಿಯ ಇದೆ, ಯೋಚನೆಗಳಿದೆ, ಮನಸ್ಸಿದೆ, ಬುದ್ಧಿ ಇದೆ, ಭಾವ ಇದೆ. ಇವೆಲ್ಲವೂ ಸೇರಿಕೊಂಡು ಅದು ಚಿತ್ತ ಸ್ವರೂಪ. ಇವೆಲ್ಲವುಗಳ ಸಾರ ಅದು. ಈ ಎಲ್ಲವುಗಳ ಸಾರ ಇದು ಪರ್ಮನೆಂಟ್, ಇದು ಜನ್ಮ ಜನ್ಮಾಂತರ ಅಂತ ಹೇಳ್ತೀವಿ ನಾವು. ಸೊ ಇದಕ್ಕೆ ಇಂಟರ್ನಲ್ ಅನ್ಕಾನ್ಷಿಯಸ್ ಅಂದರೆ, ಇದಕ್ಕೋಸ್ಕರ ನೀವು ಏನು ಎಫರ್ಟ್ ಹಾಕಬೇಕಾಗಿಲ್ಲ. ಆ್ಯಕ್ಚುಲಿ ನೀವು ಇಚ್ಛಿಸಬೇಕು ಅಷ್ಟೇ. ಭಾಳಷ್ಟು ಜನ ಇದಕ್ಕೇನೋ ಎಫರ್ಟ್ ಹಾಕ್ಬೇಕಂತೇಳಿ, ಎಫರ್ಟ್ ಎಲ್ಲ ಇರೋದು ಕಾನ್ಷಿಯಸ್ ಫೀಲ್ಡ್ ಒಳಗೆ ಮಾತ್ರ. ಈ ಅನ್ಕಾನ್ಷಿಯಸ್ ಫೀಲ್ಡ್ ಒಳಗೆ ಏನೂ ಎಫರ್ಟ್ ಇಲ್ಲ. ಸೊ ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ಆ ಎಮೋಷನಲ್ ಸ್ಟೇಟ್. ಆ ಎಮೋಷನಲ್ ಸ್ಟೇಟಿಗೆ ನಾವು ಹೋಗಬೇಕು ಅಂತೇಳಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ದಾರಿಗಳಿದೆ. ಈಗ ಆಕಸ್ಮಿಕವಾಗಿ ಆ ಎಮೋಷ್ನಲ್ ಸ್ಟೇಟಿಗೆ ಹೋಗೋದು ಬೇರೆ, ನಾವು ನಿರ್ಧರಿಸ್ಕೊಂಡಾಗ ಆ ಸ್ಟೇಟಿಗೆ ಹೋಗೋದು ಬೇರೆ. ನಾವು ನಿರ್ಧರಿಸ್ಕೊಂಡಾಗ ಆ ಸ್ಟೇಟಿಗೆ ಹೋಗ್ಲಿಕ್ಕೆ ಇರುವಂಥ ವಿಜ್ಞಾನ ಏನಾದ್ರು ಇದ್ದರೆ ಅದು ಯೋಗ ವಿಜ್ಞಾನ. ಸೊ ಇದನ್ನು ಭಾಳಷ್ಟು ಜನ ಆಸನಗಳನ್ನು ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅಥವಾ ಇನ್ನೇನೋ ಟೀಚ್ ಮಾಡ್ತಾರೆ, ಟ್ರೈನರ್ಸ್ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಆದರೆ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಅವರು ಈ ಸ್ಥಿತಿಗೆ ಹೋಗ್ತಾ ಇಲ್ಲ, ಅವ್ರಿಗೆ ಈ ಸ್ಥಿತಿಯ ಗೊತ್ತಾಗ್ತಿಲ್ಲ, ಪರಿಚಯ ಆಗ್ತಾಯಿಲ್ಲ. ಭಾಳಷ್ಟು ಜನ ಸಾಧನೆ ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಈ ಸ್ಥಿತಿಯ ಬಗ್ಗೆ ಮಾರ್ಗದರ್ಶನ ಇಲ್ಲದೆ ಇರೋದ್ರಿಂದ ಅವರು ಏನಂತ ತಿಳ್ಕೊಂಡಿದ್ದಾರೆ ಅಂದರೆ, ಇಲ್ಲಿ 4 ಪಾದಗಳು ಬರುತ್ತೆ. ಒಂದು ಸಮಾಧಿ ಪಾದ ಅಂತ ಹೇಳ್ತೀವಿ ಯೋಗದಲ್ಲಿ. ಎರಡನೇದಾಗಿ ಸಾಧನಾ ಪಾದ, ಅಂದರೆ ಸಾಧನೆಗಳನ್ನು ಹೇಗೆ ಮಾಡಬೇಕು, ನಾವು ಆ ಸ್ಥಿತಿಗೆ ಹೋಗಬೇಕು ಅಂದರೆ, ಆ ಕೈಬಲ್ಯ ಸ್ಥಿತಿಗೆ ಹೋಗ್ಬೇಕಂದ್ರೆ ಸಾಧನೆಗಳನ್ನು ಹೇಗೆ ಮಾಡಬೇಕು ಅದು ಹೇಳ್ಕೊಡುತ್ತೆ.
ಸಾಧನೆಗಳನ್ನು ಮಾಡಿದಾಗ ವಿಭೂತಿ ಪಾದ ಅಂತ ಬರುತ್ತೆ. ವಿಭೂತಿ ಪಾದ ಅಂದರೆ ಅದರಿಂದ ಸಾಧನೆಯಿಂದ ಬರೋಂಥ ಮಿರಾಕಲ್ಸನ್ನು ನಾವು ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಿ. ಈ ಸಮಾಧಿ ಪಾದ ಇಂಟ್ರಡಕ್ಷನ್ ಮಾಡಿದ್ರೆ ಸಾಧನ ಪಾದ ಅದು ಸಾಧನೆಯನ್ನು ಹೇಳ್ಕೊಡುತ್ತೆ. ಮೂರನೇದು ಏನಂತ ಹೇಳಿದರೆ ವಿಭೂತಿ ಪಾದ ಆ ಸಾಧನೆಯಿಂದ ಬಂದಂಥ ರಿಸಲ್ಟ್ಗಳನ್ನು ಹೇಗೆ ಇಟ್ಕೋಬೇಕು, ಈ ರಿಸಲ್ಟ್ಗಳ ಜೊತೆಗೆ ಹೇಗಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಆದರೆ ಅದೊಂದು ಮಾತನ್ನು ಹೇಳುತ್ತೆ, ಅಲ್ಲೇ ಸಿಕ್ಕಾಕೋಬೇಡಿ, ಅದು ಮುಂದೆ ಆಚೆ ಕೈವಲ್ಯ ಪಾದ ಇದೆ, ಅಂದರೆ ನಿಮಗೆ ಸ್ವರ್ಗ ಇದೆ, ನಿಮಗೆ ಆನಂದ ಇದೆ, ನಿಜವಾದ ಒಂದು ಅನುಭವ ಇದೆ, ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಹೇಳುತ್ತೆ. ಆದರೆ ಭಾಳಷ್ಟು ಜನ ಯಾವಾಗ ಇದನ್ನು ಇಲ್ಲೇ ವಿಭೂತಿ ಪಾದದಲ್ಲಿ ಸಿಕ್ಕಾಕೋಬೇಡಿ ಅಂದ ತಕ್ಷಣ ಅಲ್ಲಿಗೆ ಹೋಗೋದೇ ಬಿಟ್ಬಿಟ್ಟಾರೆ. ಇದು ಆಗಲ್ಲ. ಸೊ ನೀವು ದಾರಿ ಒಳಗೆ ಯಾವುದೋ ಒಂದು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ದಾರಿ ಒಳಗೆ ಹಣ್ಣು ಸಿಕ್ಕರೆ ತಿನ್ನಬಾರ್ದು ಅಂತಲ್ಲ, ತಿನ್ಕೊಳ್ಳಿ, ಆದರೆ ದಾರಿ ಮುಂದೆ ಸಾಗಿ. ಓಕೆ, ಆ ಹಣ್ಣುಗಳಿರೋದು ನೀವು ಮುಂದೆ ಎನರ್ಜಿಕ್ಕಾಗಿ ಸಾಗಲಿಕ್ಕಿದೆ ಹೊರತು ಆ ಹಣ್ಣುಗಳನ್ನು ತಿನ್ಕೊಂತ ಅಲ್ಲೇ ಇರಬೇಡಿ ಅಂತ ಅಷ್ಟೇ. ಸೊ ಇದನ್ನು ಭಾಳಷ್ಟು ಜನ ತಪ್ಪಾಗಿ ತಿಳ್ಕೊಂಡು ಬರೀ ಅಷ್ಟೇ ಸಾಧನೆಯನ್ನು ಮಾಡಿಕೊಂಡು ನಾವು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅಂತ ಅಷ್ಟೇ ಹೇಳ್ಕೊಂಡು ಹೊರಟಿರೋದ್ರಿಂದ ನಮಗೆ ಭಾಳಷ್ಟು ಈ ಯೋಗದ ಬಗ್ಗೆ ಆಳವಾದ ಅನುಭವಗಳು ಆಗ್ತಾಯಿಲ್ಲ. ಎನಿಹೌ, ಕಲ್ಪನೆ ಅನ್ನೋದು ತುಂಬ 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 ವಿಸ್ಮಯಕಾರಿಯಾಗಿರ್ತಕ್ಕಂಥ ಒಂದು ವೃತ್ತಿ, ಮನಸ್ಸಿನ ವೃತ್ತಿ. ಸೊ ಇದೇನು ನೋಡಿ, ನೀವು ಮಕ್ಕಳ ಮೇಲೆ ಪ್ರಯೋಗ ಮಾಡಿದರೆ ಮಕ್ಕಳು ಅದ್ಭುತ ಶಕ್ತಿಯನ್ನು ಪಡ್ಕೊಳ್ತಾರೆ. ಈ ಶಿವಾಜಿ ಅವನನ್ನು ನೋಡಬೇಕಾದ್ರೆ ಅವಳು ಯಾವಾಗಲೂ ಕೂಡ ಆತೊಬ್ಬ ಮಹಾರಾಜನ ಥರ ನೋಡ್ತಾ ಇದ್ಲಂತೆ. ಯಾವತ್ತೂ ಕೂಡ ಅವನು ಶಿವಾಜಿಯನ್ನು ಅವಳು ಸಿಂಗ್ಲರ್ ಆಗಿ ಮಾತಾಡಿಸ್ಲೇ ಇಲ್ಲಂತೆ. ಬನ್ನಿ ಮಹಾರಾಜರೇ, ಕುಳಿತುಕೊಳ್ಳಿ ಮಹಾರಾಜರೇ, ಓಕೆ, ಪ್ರಸಾದ ತೆಗೆದುಕೊಳ್ಳಿ ಮಹಾರಾಜರೇ. ಪ್ರತಿ ಕ್ಷಣನೂ ಕೂಡ ಅವನನ್ನು ಮಹಾರಾಜನ ಥರ ಅವಳು ನೋಡಿದ್ದಕ್ಕೆ ಅವನಿಗೆ ಅನಿಸ್ಲಿಕ್ಕೆ ಶುರುವಾಯ್ತಂತೆ, ನನ್ನ ತಾಯಿ ನನ್ನನ್ನು ಮಹಾರಾಜನ ಥರ ನೋಡ್ತಾ ಇದ್ದಾಳೆ ಅಂದರೆ ನಾನು ಯಾರಾಗಿರಬೇಕು? ಮಹಾರಾಜನೇ ಆಗಿರಬೇಕು. ಚಿಕ್ಕ ವಯಸ್ಸಿನಿಂದ ಅವನು ಮಹಾರಾಜೇ ಆಗಿರಬೇಕು. ಹಾಗೆ ಇರಲಿಕ್ಕೆ ಶುರು ಮಾಡಿದ. ಕೊನೆಗೆ ದೊಡ್ಡ ಮಹಾರಾಜನಾಗಿ ಬದುಕಿದ. ಈ ಶಕ್ತಿ ಬಂದಿದ್ದು ಯಾವುದರಿಂದ ಅಂದರೆ ಆ ತಾಯಿಯ ಒಂದು ಇಮ್ಯಾಜಿನೇಷನ್ನಿಂದ. ಅದೇ ಥರ ಕೆನಡಿಯವರು ತುಂಬ ಒಂದು ಬಡತನದ ಕುಟುಂಬದಿಂದ ಬಂದಿರತಕ್ಕಂಥವ್ರು. ತಾಯಿ ಯಾರ್ದೋ ಮನೆ ಕೆಲಸವನ್ನು ಮಾಡ್ಕೊಂಡ್ಬಿಟ್ಟು ಅವರನ್ನು ಬೆಳೆಸ್ತಾ ಇದ್ರಂತೆ. ಆದರೆ ಅವ್ರು ತಾಯಿ ಮಲಗೋದಕ್ಕಿಂತ ಮುಂಚೆ ಅವ್ರನ್ನ ಮುಂದೆ ಕುಂದಿರ್ಸ್ಕೊಂಡ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ಲಂತೆ, ನೋಡು ನೀನೊಬ್ಬ ಮಹಾನ್ ವ್ಯಕ್ತಿ ಇದೆ. ಅವಳೇನು ದೊಡ್ಡ KS ಅಲ್ಲ, IAS ಅಲ್ಲ, ಅಥವಾ ಯಾವುದೋ ಯೂನಿವರ್ಸಿಟಿಗೆ ಹೋಗಿ ಕಲ್ತವಳಲ್ಲ. ಆದರೆ ಹೃದಯ ತುಂಬಿ ಆ ಇಚ್ಛೆಯನ್ನೇನು ವ್ಯಕ್ತಪಡಿಸ್ತಾ ಇದ್ಲಲ್ಲ, ಅದು ಅವನ ಮೇಲೆ ವರ್ಕ್ ಆಗಲಿಕ್ಕೆ ಶುರುವಾಯಿತು. ಅವನು ಅಂದ್ಕೊಳ್ಳಿಕ್ಕೆ ಶುರು ಮಾಡಿದಂತೆ, ನನ್ನ ತಾಯಿ ನಾನು ಮಹಾನ್ ವ್ಯಕ್ತಿ ಅಂತ ಹೇಳ್ತಾ ಇದ್ದಾಳೆ ಅಂದರೆ ನಾನು ಯಾರಾಗಿರಬೇಕು? ಮಹಾನ್ ವ್ಯಕ್ತಿ ಆಗಿರಬೇಕು. ಅವನು ಚಿಕ್ಕವನಿದ್ದಾಗಲೇ ಮಹಾನ್ ವ್ಯಕ್ತಿಗಳು, ಜಗತ್ತಿನ ಮಹಾನ್ ವ್ಯಕ್ತಿಗಳು ಹೇಗೆ ಮಾತಾಡ್ತಿದ್ದಾರೆ ಹಾಗೆ ಅವನು ಮಾತಾಡ್ತಾ ಇದ್ದ. ಅಂದರೆ ಈ ಶಕ್ತಿ ಯಾವುದರಿಂದ ಬಂದಿದೆ ಅಂದರೆ ಇದೊಂದು ಮನಸ್ಸಿನ ಒಂದು ಚಿತ್ತದ ಒಂದು ವೃತ್ತಿ. ಸೊ ಈ ಚಿತ್ತದ ವೃತ್ತಿಯನ್ನು ನಾವು ಉಪಯೋಗಿಸ್ಕೊಳ್ಳೋಂಥ ವಿಧಾನಗಳು ನಮಗೆ ತುಂಬ ಅವಶ್ಯಕತೆ ಇದೆ ಇವತ್ತು. ಇನ್ನು ನಿದ್ದೆ ಬಗ್ಗೆ ನೋಡಿದ್ವಿ. ಇನ್ನು 5ನೇದಾಗಿ ಏನು ಅಂತ ಹೇಳಿದರೆ ನಮಗೆ ಮಹಾನ್ ಶಕ್ತಿ, ಸ್ಮರಣ ಶಕ್ತಿ ಅಂತ ಹೇಳ್ತೀವಿ. ಈ ಸ್ಮರಣ ಶಕ್ತಿ ಅನ್ನೋದು ಇವತ್ತು ಬಹುಶಃ ಎಜುಕೇಷನ್ ಫೀಲ್ಡಲ್ಲಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಒಂದು ಫೀಲ್ಡು, ಅವಶ್ಯಕತೆ ಇರತಕ್ಕಂಥ ಒಂದು ಸಾಧನೆ. ಬಹುಶಃ ಇವತ್ತೆಲ್ಲರೂ ಒದ್ದಾಡ್ತಾ ಇರೋದೇನಪ್ಪ ಅಂತ ಹೇಳಿದರೆ ಈ ಸ್ಮರಣ ಶಕ್ತಿ ಸಲುವಾಗಿ. ಸೊ ಬಹುಶಃ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಶ್ರಮ ವಹಿಸಿ ಓದ್ತಾರೆ. ಎಲ್ಲ ಪೇರೆಂಟ್ಸ್ ಅದಕ್ಕೋಸ್ಕರ ಸಾಕಷ್ಟು ಸವಲತ್ತುಗಳನ್ನು ಮಾಡಿಕೊಡ್ತಾರೆ. ಎಲ್ಲ ಟೀಚರ್ಸ್ ಅದಕ್ಕೋಸ್ಕರ ಬಹಳಷ್ಟು ಎಫರ್ಟನ್ನು ಹಾಕ್ತಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಷನ್ಸು ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಮಾಡುತ್ತೆ. ಆದರೆ ಸಮಸ್ಯೆ ಏನಂತ ಹೇಳಿದರೆ 100 ಪುಟ ಓದ್ತೀವಿ, ಬೆಳಗ್ಗೆ ಎದ್ದರೆ 1 ಪುಟ ನೆನಪಿರಲ್ಲ. ವಾರೆಲ್ಲ ಇದೇ ಆಗುತ್ತೆ, ತಿಂಗಳೆಲ್ಲ ಇದೇ ಆಗುತ್ತೆ, ವರ್ಷ ಎಲ್ಲ ಇದೇ ಆಗುತ್ತೆ. ಪ್ರತಿ ವರ್ಷ ಓದ್ತೀವಿ, ಎಕ್ಸಾಮ್ ಆದಮೇಲೆ ಮರಿತೀವಿ, ಒಂದು ಸರ್ಟಿಫಿಕೇಟ್ ಇಟ್ಕೊಳ್ತೀವಿ. ಪ್ರತಿ ವರ್ಷ ಓದೋದು ಮರೆಯೋದು, ಪ್ರತಿ ದಿವಸ ಓದೋದು ಮರೆಯೋದು, ಈ ಥರ ಆಗ್ತಾಯಿದ್ರೆ ಒಂದು 20 ವರ್ಷ ಇದೇ ಥರ ಆದರೆ ಜೀವನದ ಗತಿ ಹೇಗಿರುತ್ತೆ? ಪ್ರತಿ ವರ್ಷ ಮರೆತಿದ್ದನ್ನು ಮತ್ತೆ ನಾವು ನೆಕ್ಸ್ಟ್ ಇಯರು ಚೆನ್ನಾಗಿ ಆಗಬೇಕು ನಮ್ಮದು ಅಭ್ಯಾಸ ಅಂದರೆ ಪ್ರತಿ ವರ್ಷ ಮತ್ತೆ ಮರೆತಿದ್ದನ್ನು ಮತ್ತೊಂದು ಸರಿ ಓದಬೇಕು. ಇದು ಕಷ್ಟ ಸಾಧ್ಯದ ಮಾರ್ಗ. ಇದು ತುಂಬ ಕಷ್ಟ ಸಾಧ್ಯದ ಮಾರ್ಗ. ಸೊ ಅದಕ್ಕಾದ್ರೆ ಇದಕ್ಕಿಂತ ಈಸಿಯೆಸ್ಟ್ ಪಾತ್ ಏನಾರು ಇದೆಯಾ ಅಂದರೆ ಎಸ್ ಇದೆ. ನಾವು ತಿಳ್ಕೊಂಡಿದ್ದನ್ನು ಜೀವನೆಲ್ಲ ನೆನ್ಪಿಟ್ಕೊಳ್ಳೋಂಥ ವಿಧಾನಗಳು ಇದೆ. ಹೇಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತೀವಿ, ಇದನ್ನು ಕೊನೆ ಉಸಿರಿರೋರಿಗೆ ನೆನ್ಪಿಟ್ಕೊಂಡಿರ್ತೀವಿ. ಹಾಗೆ ಫಿಸಿಕ್ಸನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಹಾಗೆ ಕೆಮಿಸ್ಟ್ರಿಯನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಹಾಗೆ ಬಯಾಲಜಿನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಹಾಗೆ ಮ್ಯಾಥ್ಸನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹೀಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ನೆನ್ಪಿಟ್ಕೊಳ್ಳಿಕ್ಕೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಾರ್ಗಗಳು, ದಾರಿಗಳು, ಟೆಕ್ನಿಕ್ಸ್ಗಳು, ಎಲ್ಲ ಪದ್ಧತಿಗಳು ಇದೆ. ಇದನ್ನು ಪಂಚತಂತ್ರ ಗುರುಕುಲಂ ಇವತ್ತು ಕೊಡ್ತಾ ಇದೆ. ಹಾಗಾದರೆ ಇದು ಹೇಗೆ ಉಂಟಾಗುತ್ತೆ ಅಂದರೆ ಇದು ಕೂಡ 5 ಲೆವೆಲಲ್ಲಿ ಉಂಟಾಗುತ್ತೆ.
ಒಂದನೇದೇನು ಅಂತ ಹೇಳಿದ್ರೆ ಅನ್ಕಾನ್ಷಿಯಸ್ ಎಕ್ಸ್ಟರ್ನಲ್ ಹೇಳ್ತಾ ಇದ್ದೀವಿ. ಅಂದರೆ ಈಗ ಪಾಠ ಮಾಡ್ತಾರೆ, ಲೆಕ್ಚರ್ ಪಾಠ ಮಾಡ್ತಾರೆ, ಆದರೆ ಮಗುವಿಗೆ ಗ್ರಾಸ್ಪಿಂಗ್ ಕೆಪಾಸಿಟಿ ಇರೋದಿಲ್ಲ. ಅದು ಶಬ್ದ ಬರುತ್ತೆ ಹೋಗುತ್ತೆ, ಶಬ್ದ ಬರುತ್ತೆ ಹೋಗುತ್ತೆ. ಇದಕ್ಕೆ ಬಾಹ್ಯ ಅಪ್ರಜ್ಞಾ ಸ್ಥಿತಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ಅಪ್ರಜ್ಞೆಯಿಂದ ನಾವು ಇದನ್ನು ಭಾಗವಹಿಸ್ತಾ ಇದ್ದೀವಿ. ಸೊ ಹಾಗಾದರೆ ಪ್ರಜ್ಞಾಸ್ಥಿತಿ, ಇದಕ್ಕೆ ನಾವು ಶ್ರವಣ ಅಂತ ಕರಿತೀವಿ. ಏನಂದರೆ ಶ್ರವಣ ಅಂದರೆ ಏನಂದರೆ ಅರ್ಥ ಆಗೋ ಥರ ಕೇಳಿಸ್ಕೊಳ್ಳೋದು, ಅರ್ಥ ಆಗೋ ಥರ ನೋಡೋದು, ಅರ್ಥ ಆಗೋ ಥರ ಸ್ಮೆಲ್ ಮಾಡೋದು, ಅರ್ಥ ಆಗೋ ಥರ ಟೇಸ್ಟ್ ಮಾಡೋದು, ಅರ್ಥ ಆಗೋ ಥರ ಟಚ್ ಮಾಡೋದು, ಇದಕ್ಕೆ ನಾವು ಶ್ರವಣ ಅಂತ ಕರಿತೀವಿ. ಸೊ ಈ ಲೆವೆಲ್ ಮಗು ಏನಾರು ಇತ್ತು ಅಂತೇಳಿದರೆ ಇದರ ಮುಂದಿನ ಲೆವೆಲ್ಗೆ ಒಯ್ಯೋದು ತುಂಬ 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 ಈಸಿ. ಆದರೆ ಭಾಳಷ್ಟು ಮಕ್ಕಳು ಏನಾಗಿದ್ದಾರೆ ಅಂದರೆ ಈ ಅಪ್ರಜ್ಞಾ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಕೇಳಿಸಿದ್ದು ಅರ್ಥ ಆಗಲ್ಲ, ನೋಡಿದ್ದು ಅರ್ಥ ಆಗಲ್ಲ, ಸ್ಮೆಲ್ ಮಾಡಿದ್ದು ತಿಳಿಯಲ್ಲ, ಟೇಸ್ಟ್ ಮಾಡಿದ್ದು ಗೊತ್ತಾಗಲ್ಲ. ನಾವು ಊಟ ಮಾಡಿದ್ದೀವಿ, ಎಲ್ಲ ತಟ್ಟೆ ಎಲ್ಲ ತೊಳೆದಿಟ್ಟು ಬಂದಿದ್ದೀವಿ, ಟಿ ವಿ ನೋಡ್ಕೊತ ಊಟ ಮಾಡಿದ್ವಿ. ಯಾರೋ ಬಂದು ಕೇಳ್ತಾರೆ ಏನು ಊಟ ಮಾಡಿದೆ ಅಂದರೆ ಏನು ಊಟ ಮಾಡಿದೆ ಅಂತ ನಮಗೆ ತಿಳಿಯೋದಿಲ್ಲ. ಸೊ ಹಾಗಾದರೆ ಊಟ ಮಾಡಿದ್ದೀವಿ, ಆದರೆ ಏನು ಊಟ ಮಾಡಿದ್ದೀವಿ ಅಂತ ತಿಳಿಯಲ್ಲ. ಮಾತಾಡಿದ್ದೀವಿ, ಆದರೆ ಏನು ಮಾತಾಡಿದ್ದೀವಿ ಅಂತ ತಿಳಿಯೋದಿಲ್ಲ. ಇವೆಲ್ಲ ಎಕ್ಸ್ಟರ್ನಲ್ ಅಪ್ರಜ್ಞಾ ಸ್ಥಿತಿಗಳು, ಎಕ್ಸ್ಟರ್ನಲ್ ಅನ್ಕಾನ್ಷಿಯಸ್ ಸ್ಟೇಟ್. ಸೊ ಹಾಗಾದರೆ ಈ ಸ್ಟೇಟಿಂದ ನಾವು ನೆಕ್ಸ್ಟ್ ಸ್ಟೇಟ್ ಏನಪ್ಪ ಅಂದರೆ ಶ್ರವಣ. ಏನೆಲ್ಲ ಮಾಡ್ತಾಯಿದ್ದೀವಿ ಅದೆಲ್ಲ ನಮ್ಮ ಗಮನದಲ್ಲಿರಬೇಕು. ಇದಕ್ಕೆ ನಮ್ಮ ಮನಸ್ಸು, ಚಿತ್ತ ನಮ್ಮ ಜೊತೆಗಿರಬೇಕು. ಸೊ ಯಾವುದು ಶ್ರವಣ ಆಗುತ್ತೆ ಅದನ್ನು ಮನನ ಮಾಡ್ಕೊಳ್ಳೋದು ತುಂಬ ತುಂಬ ಈಸಿ. ಆದರೆ ಇದಕ್ಕೂ ಸಮ್ ಪ್ರಾಸೆಸ್ ಇದೆ. ಈಗ ನೋಡಿ, ಏನೋ ನೋಡಿರಿ ನೀವು, ಏನೋ ನೋಡಿದ ಮೇಲೆ ಅದೇ ನಿಮಗೆ ಮನೆಗೆ ಬಂದ ಮೇಲೆ ಅದೇ ಒಂದು ಚಿತ್ರ ಬರಬೇಕು. ಎಲ್ಲೋ ಏನೋ ನೋಡಿರಿ, ಆ ನೋಡಿದ ಚಿತ್ರವನ್ನೇ ಮನೆ ಒಳಗೆ ನೀವು ನೋಡ್ಕೋಬೇಕು ಅಂದರೆ ಇದು ದೊಡ್ಡ ಸಾಧನೆ. ಬಹುಶಃ ಆ ಚಿತ್ರ ನೀವು ನೋಡಿದ್ದಕ್ಕಂತ ಇನ್ನೇನೋ ಬೇರೆ ಆಗಿ ನಿಮ್ಮ ನೆನಪಲ್ಲಿ ಬರೋದು ತುಂಬ ಜಾಸ್ತಿ. ಇದು ಯಾಕಾಗುತ್ತೆ ಅಂದರೆ ಇದು ಕೂಡ ಮನಸ್ಸಿನ ಒಂದು ವೃತ್ತಿ. ಇದನ್ನು ಬೇರೆ ಥರ ಮಾಡ್ಕೊಂಡು ಇಟ್ಕೊಳ್ಳೋದೇ ಅದರದ್ದೊಂದು ವೃತ್ತಿ. ಸೊ ಹಾಗಾದರೆ ಇದನ್ನು ಕನ್ವರ್ಟ್ ಮಾಡುತ್ತಲ್ಲ ಅದು ಆಟೋಮೆಟಿಕ್ಕಾಗಿ. ಈ ಕನ್ವರ್ಟ್ ಅದು ಆಟೋಮೆಟಿಕ್ಕಾಗಿ ಮಾಡಬಾರ್ದು. ಅಂದರೆ ನೀವು ನಿರ್ದೇಶನ ಕೊಟ್ಟರೆ ಮಾತ್ರ ಅದು ಕನ್ವರ್ಟ್ ಮಾಡಬೇಕು ಹೊರತು ನೀವು ನಿರ್ದೇಶನ ಕೊಡದಲ್ಲೇ ಅದನ್ನು ಆ್ಯಸ್ ಇಟ್ ಈಸ್ ಅದು ತಗೋಬೇಕು. ಓಕೆ. ಸೊ ಹಾಗಾದರೆ ಈ ಶ್ರವಣ ಅನ್ನೋದು ಏನಾಗಿರುತ್ತೆ, ಶ್ರವಣ ಆಗಿದ್ದು ಸುಮಾರು 7-8 ತಾಸು ನೆನಪಿರುತ್ತೆ. 7-8 ತಾಸು ಆದಮೇಲೆ ಅದು ಮರಿಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾದರೆ ಮರಿಬಾರ್ದು ಅಂದರೆ ಮತ್ತೊಂದು ಸಾರಿ ಶ್ರವಣ ಮಾಡಬೇಕಾಗುತ್ತೆ. ಪ್ರತಿ ಸಾರಿ ಇದೇ ಥರ ಶ್ರವಣ ಮಾಡೋದು ತುಂಬ ಕಷ್ಟ ಸಾಧ್ಯದ ಕೆಲಸ. ಓಕೆ. ಒಂದು ವಿಷಯವನ್ನು ಎಲ್ಲೋ ನೋಡಿ ಬಂದಿರ್ತೀವಿ, ಆ ನೋಡಿ ಬಂದಿದ್ದನ್ನು ಮತ್ತೆ ಹೋಗಿ ನೋಡೋದು ತುಂಬ ಕಷ್ಟ. ಹಾಗೆ ಮತ್ತೊಂದು ಸಾರಿ ಟೆಕ್ಸ್ಟನ್ನು ಓದೋದು ಭಾಳ ಕಷ್ಟದ ಕೆಲಸ. ಸೊ ಅದಕ್ಕೆ ಏನಪ್ಪ ಅಂದರೆ ಈ ಏನು ಓದಿದ್ದೀವಿ ಒಂದು ಸಾರಿ ಅದೇ ನಮಗೆ ಯೋಚನೆ ರೂಪದಲ್ಲಿ ಬರಬೇಕು. ಇಟ್ ಈಸ್ ಕಾಲ್ಡ್ ಮನನ. ಇದು ಎಜುಕೇಷನಲ್ ಸಿಸ್ಟಮ್ನಲ್ಲಿ ಬೇಕಾಗಿರೋಂಥ ಅತ್ಯವಶ್ಯಕತೆ ಇರ್ತಕ್ಕಂಥ ಒಂದು ಮಾರ್ಗದರ್ಶನ. ಸೊ ಇದನ್ನು ಇವತ್ತು ಪಂಚತಂತ್ರ ಗುರುಕುಲಂ ನಿಮ್ಮೆಲ್ಲರಿಗೂ ತಿಳಿಸ್ಕೊಡುತ್ತೆ. ಹಾಗಾದರೆ ಒಂದು ಟೆಕ್ಸ್ಟ್ ಬುಕ್ಕನ್ನು ಈಗೆಲ್ಲ ಒಂದು ಟೂರ್ ಹೋಗಿ ಬರಲಿಕ್ಕೆ ನಿಮಗೆ ಒಂದು 10 ದಿವಸ ಹಿಡಿತು. ಟೂರನ್ನು ಮನೆಯಲ್ಲಿ ಬಂದು ನೆನೆಸ್ಕೊಳ್ಳಿಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ವಿತಿನ್ನೇ ನೋ ಟೈಮ್ನೊಳಗೆ ಅದು ಮುಗಿದೋಗ್ಬಿಡುತ್ತೆ. 8 ದಿವಸ ನೀವು ತಿರುಗಾಡಿದ್ದನ್ನು ನೀವು 8 ನಿಮಿಷದಲ್ಲಿ ನೀವು ರಿವ್ಯೂ ಮಾಡಿಬಿಡ್ತೀರಿ. ಹಾಗೆ ಇಡೀ ಟೆಕ್ಸ್ಟನ್ನು ನೀವು ತಿರುವಿದ್ದನ್ನು ನೀವು 10,000 ಪೇಜ್ ಇದ್ದರೂ ಕೂಡ 10 ನಿಮಿಷದಲ್ಲಿ ಅದು ರಿವ್ಯೂ ಆಗಿಬಿಡಬೇಕು. ಇದು ಸ್ಮಾರ್ಟ್ ಟೆಕ್ನಿಕ್. ಈ ರಿವ್ಯೂ ಟೆಕ್ನಿಕ್ಕು ನಿಮಗೆ ಪಂಚತಂತ್ರ ಗುರುಕುಲಂ ಟ್ರೈನ್ ಮಾಡ್ತಾ ಹೋಗುತ್ತೆ. ಭಾಳಷ್ಟು ಜನಕ್ಕೆ ಇದು ವಿಸ್ಮಯ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಇದು ವಿಸ್ಮಯ ಅಂತಲ್ಲ, ಅದ್ಭುತ ಅಲ್ಲ, ಬಟ್ ಸಾಧನೆಯಿಂದ ಬರುವಂಥ ರಿಸಲ್ಟ್. ಆ ಸಾಧನೆಯನ್ನು ಹೇಗೆ ಮಾಡಬೇಕು, ಹಾಗಾದರೆ ಅದರ ಟ್ರಿಕ್ಸ್ ಏನು, ಅದ್ರ ಮಾರ್ಗದರ್ಶನ ಏನು, ಆ ಪದ್ಧತಿ ಏನು, ಆ ಸಿಸ್ಟಮ್ ಹೇಗೆ ಹಾಕ್ಕೋಬೇಕು, ಇದನ್ನು ಅತ್ಯಂತ ಆಳವಾಗಿ ಈ ಪಂಚತಂತ್ರ ಗುರುಕುಲಂ 100% ಮೆಮೊರಿ ಏಕಲವ್ಯ ವಿದ್ಯೆಯಲ್ಲಿ ಅದನ್ನು ವಿವರಿಸ್ತಾ ಹೋಗುತ್ತೆ. 100% ಮೆಮೊರಿ ಅಂದರೆ ಯಾವುದನ್ನು ತಿಳ್ಕೊಂಡಿದ್ದೀವಿ ಅದು ಜೀವನ ಪರ್ಯಂತ ನೆನಪಿರಬೇಕು. ಇದಕ್ಕೆ 100% ಅಂತ ಹೇಳ್ತಾ ಇದ್ದೀವಿ. ಏಕಲವ್ಯ ವಿದ್ಯೆ ಅಂದರೆ ನೀವೇ ಸ್ವತಃ ಅದನ್ನು ಮಾಡ್ಕೋಬೋದು. ಗುರುಗಳು ಹೇಳ್ಕೊಡಲ್ಲ ಅಂದಾಗೂ ಕೂಡ, ಅಥವಾ ಗುರುಗಳು ಇಲ್ಲ ಅಂದಾಗೂ ಕೂಡ, ಅಥವಾ ಟೀಚಿಂಗ್ ಆಗಿಲ್ಲ ಅಂದೂ ಕೂಡ ನಾವು ಅದನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇದು ತೋರಿಸ್ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ಇವತ್ತು 100% ಮೆಮೊರಿ ಏಕಲವ್ಯ ವಿದ್ಯೆಗೆ, ಅದರಲ್ಲೂ ಪಂಚತಂತ್ರ ಗುರುಕುಲಮಿಂದ ನಡೆಯುವಂಥ 100% ಮೆಮೊರಿ ಏಕಲವ್ಯ ವಿದ್ಯೆ ನಿಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಸಮಸ್ಯೆಗಳನ್ನು ಅದು ಕ್ಲಿಯರ್ ಮಾಡುತ್ತೆ. ಎಜುಕೇಷನಲ್ಲಿರ್ತಕ್ಕಂಥ ಭಾಳಷ್ಟು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ಬೋದು. ಭಾಳಷ್ಟು ಸಮಸ್ಯೆಗಳಿದೆ ಎಜುಕೇಷನಲ್ಲಿ. ನೋಡಿ, ಅದಕ್ಕೆ ಮಗುವಿಗೆ ಅರ್ಥ ಆಗಲಿಲ್ಲ ಅಂದರೆ ಅಡ್ವಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು. ಅಡ್ವಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಸಾಕಷ್ಟು ಡೊನೇಷನ್ ಕೊಡಬೇಕು. ಈಗ ಜ್ಞಾನ ಇಲ್ಲ, ಅವರಿಗೆ ಒಳ್ಳೆ ಮಾರ್ಕ್ಸ್ ಇಲ್ಲ ಅಂದರೆ ಅಡ್ವಾನ್ಸ್ ಕ್ಲಾಸಿಗೆ ನಿಮಗೆ ಕಷ್ಟ ಆಗೋದಿಲ್ವೇ? ಒಂದು MBBS ಸೀಟ್ ತೊಗೋಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಕಷ್ಟಪಡ್ತೀರಾ? ಕರೆಕ್ಟ್, ಎಷ್ಟು ಡೊನೇಷನ್ ಕೊಡ್ತೀರಾ? ಅದಕ್ಕಿಂತ ಬೆಟರ್ ಏನು? ಜ್ಞಾನ ಪಡ್ಕೊಳ್ಳೋದು ತುಂಬ ಬೆಟರ್.
ಕರೆಕ್ಟ್. ಜ್ಞಾನದಿಂದ ಹೋದರೆ MBBS ಈಸಿ ಆಗುತ್ತೆ. ನೀವು ಡೊನೇಷನ್ ಕೊಟ್ಟು ಹೋದರೆ ಈಸಿ ಆಗುತ್ತಾ ಅಥವಾ ಜ್ಞಾನದಿಂದ ಹೋದರೆ ಈಸಿ ಆಗುತ್ತಾ? ಇದು ಎಲ್ಲರಿಗೂ ಬರ್ಡನ್ನು, ಮಗುವಿಗೂ ಬರ್ಡನ್ನು, ಟೀಚರಿಗೂ ಅವನಿಗೆ ತಿಳಿಸ್ಲಿಕ್ಕೆ ಬರ್ಡನ್ನು, ಪೇರೆಂಟ್ಸಿಗೂ ಬರ್ಡನ್ನು, ಕೊನೆಗೆ ಇದು ಸಮಾಜಕ್ಕೂ ಬರ್ಡನ್. ಇಂಥ ಬರ್ಡನ್ ಆಗೋಂಥ ಪದ್ಧತಿಗಳನ್ನು ಹೊರತುಪಡಿಸಿ ನಾವು ಈಸಿಯೆಸ್ಟ್ ಟ್ರೂತ್ ಯಾವುದಿದೆ, ಎಲ್ಲರಿಗೂ ಉಪಯೋಗ ಆಗುವಂಥ ರೂಟ್ ಯಾವುದಿದೆ, ಅದು ಎಲ್ಲರಿಗೂ ಉಪಯೋಗ ಆಗಿರಬೇಕು. ಎಲ್ಲರೂ ಕೂಡ ಅದರಿಂದ ಆರೋಗ್ಯವನ್ನು ಪಡೆಯಬೇಕು, ಐಶ್ವರ್ಯ ಪಡೆಯಬೇಕು, ಆನಂದವಾಗಿರಬೇಕು. ಇಡೀ ಪ್ರಪಂಚ ಒಂದು ಶಾಂತಿ ಸಮಾಧಾನದಿಂದ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಸ್ಥಿತಿಯನ್ನು ಗುರುಗಳಾಗಿರ್ತಕ್ಕಂಥವ್ರು ಮಾರ್ಗದರ್ಶನ ಮಾಡಬೇಕು. ಗುರುಗಳಾಗಿರ್ತಕ್ಕಂಥವ್ರು ಬೇರೆ ವಿಚಾರಗಳಿಗಿಂತ ಸಮಾಜ ಚೆನ್ನಾಗಾಗಲಿಕ್ಕೆ, ಸಮಾಜ ಐಶ್ವರ್ಯತೆಯನ್ನು ಪಡ್ಕೊಳ್ಳಿಕ್ಕೆ, ಅದು ಆರೋಗ್ಯವಾಗಿರಲಿಕ್ಕೆ, ಸಮಾಧಾನವನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಬೆಳೀಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಹಾರಗಳನ್ನು ನೀಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಕೆಲಸ. ಸೊ ಇವತ್ತು ಅದನ್ನು ಪಂಚತಂತ್ರ ಗುರುಕುಲ ಮಾಡ್ತಾಯಿದೆ. ಗುರುಗಳಂದರೆ ಯಾವುದೋ ಒಂದು ಪಂಗಡ ಅಥವಾ ಯಾವುದೋ ಒಂದು ಧರ್ಮ ಅಥವಾ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಬರೀ ನಾಲೆಡ್ಜ್ ಬಗ್ಗೆ ಮಾತ್ರ. ಸೊ ನಾನು ಯಾವುದರಲ್ಲೂ ಕೂಡ ಯಾವುದನ್ನು ಕೂಡ ರಿಪ್ರೆಸೆಂಟ್ ಮಾಡ್ತಾ ಇಲ್ಲ. ನಾನು ರಿಪ್ರೆಸೆಂಟ್ ಮಾಡ್ತಾ ಇರೋದು ಏನಪ್ಪ ಅಂತೇಳಿದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಋಷಿಗಳ ಒಂದು ಕಲ್ಚರನ್ನು ನಾನು ನಿಮಗೆ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತೇಳಿದರೆ ಪ್ರಪಂಚ ಅತ್ಯಂತ ಸಮೃದ್ಧಿಯಲ್ಲಿರಬೇಕು, ಪ್ರಪಂಚ ಒಂದು ನಂದಗೋಕುಲ ಆಗಬೇಕು, ಪ್ರಪಂಚದಲ್ಲಿ ಒಂದು ಸಮಾಧಾನವನ್ನು ಅನುಭವಿಸಬೇಕು. ಸೊ ಹಾಗಾದರೆ ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂತೇಳಿದರೆ ಓದಿ ಮಕ್ಕಳಿಗೆ ಬೇಜಾರಾಗಬಾರ್ದು, ಬೇಜಾರನ್ನು ಹೋಗ್ಲಾಡಿಸ್ಕೋಬೇಕು. ಹೋಮ್ವರ್ಕ್ ಅಂದರೆ ಮಕ್ಕಳು ಭಾಳ ಬೆಸ್ಟ್ ಬೇಜಾರು ಪಡ್ತಾರೆ. ಯಾಕೆ? ಬುಕ್ ನೋಡಿ ಬರೀಬೇಕು. ಅದಕ್ಕೆ ಬುಕ್ ನೋಡಿ ಬರೆಯೋದಲ್ಲ, ಮೈಂಡನ್ನು ನೋಡಿ ಬರೀಬೇಕು. ಯಾವುದು ಈಸಿ ನಮಗೆ? ಎಕ್ಸಾಮ್ನಲ್ಲಿ ಬುಕ್ ಕೊಟ್ಟರು ಪಾಸ್ ಆಗೋದು ಕಷ್ಟ. ಸೊ ಅದಕ್ಕೆ ಮೈಂಡನ್ನು ನೋಡಿ ನಾವು ಬರೆಯೋದನ್ನು ಆಗಬೇಕು. ಅಂದರೆ ಮೈಂಡಲ್ಲಿ ವಿಷಯಗಳು ಹೋಗಬೇಕು, ಮೈಂಡಲ್ಲಿ ವಿಷಯಗಳನ್ನು ಕಳಿಸೋದು ಹೇಗೆ? ಸೊ ಹಾಗಾದರೆ ಈ ಮನನದಿಂದ ನಾವು ಏನು ಮಾಡ್ತೀವಿ ಅಂದರೆ ಧ್ಯಾಸನ ಅಂತ ಹೇಳ್ತೀವಿ. ಧ್ಯಾಸನ ಅಂತೇಳಿದರೆ ಅದನ್ನು ನೆನಪು ಮಾಡ್ಕೊಳ್ಳೋಂಥ ಒಂದು ಸ್ಥಿತಿ. ಸೊ ಈ ನೆನಪು ಮಾಡ್ಕೊಳ್ಳೋಂಥ ಒಂದು ಸ್ಥಿತಿ ಏನಿದೆಯಲ್ಲ, ಇದು ತುಂಬ 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 ಇಂಪಾರ್ಟೆಂಟ್. ನಮಗೆ ಬೇಕಾಗಿರೋಂಥ ಸಂದರ್ಭದಲ್ಲಿ ಬೇಕಾಗಿರೋ ವಿಷಯಗಳು ನೆನಪಿಗೆ ಬರಬೇಕು. ಎಕ್ಸಾಮ್ ಹಾಲಿಗೆ ಹೋಗಿಬಿಟ್ಟಿವಿ, ಎಲ್ಲ ಓದ್ಕೊಂಡೇ ಹೋಗಿವಿ, ಆದರೆ ಎಕ್ಸಾಮ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಮಗೆ ಬೇಕಾಗಿದ್ದು ನೆನಪಿಗೆ ಬರಲ್ಲ. ಏನೋ ಒಂದು ಆನ್ಸರ್ ಎಂಟ್ರಿ ಮಾಡಿಬಿಟ್ಟು ನಾವು ಗೇಟಿಗೆ ಬರ್ತೀವಿ, ಗೇಟಿಗೆ ಬಂದಮೇಲೆ ನೆನಪಾಗುತ್ತೆ, ಅಯ್ಯೋ ಎಂಥ ಕೆಲಸ ಆಗೋಯ್ತು, ನನಗೆ ಗೊತ್ತಿದ್ದ ಆನ್ಸರನ್ನು ಬಿಟ್ಟು ಬಂದುಬಿಟ್ಟೆ ಅಂತ ಗೇಟ್ನಲ್ಲಿ ಬಂದಮೇಲೆ ನೆನಪಾಗುತ್ತೆ. ಏನು ಮಾಡೋದು? ಉಪಯೋಗ ಏನು? ಉಪಯೋಗ ಇಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ಮನಸ್ಸು ತೆಗೆದುಕೋಬೇಕು. ಸರಿಯಾದ ಸಮಯದಲ್ಲಿ ಸರಿಯಾದ ನೆನಪುಗಳು ನಮಗೆ ಬರಬೇಕು. ಅದು ನಿಜವಾಗಿರ್ತಕ್ಕಂಥ ಧ್ಯಾಸನ. ಸೊ ಹಾಗಾದರೆ ಈ ಧ್ಯಾಸನಕ್ಕೆ, ಮನನವನ್ನು ಧ್ಯಾಸನಕ್ಕೆ ಶಿಫ್ಟ್ ಮಾಡೋದು ಹೇಗೆ? ಧ್ಯಾಸನದ ನಂತರ ಬರುವಂಥದ್ದು ಯಾವುದಂದರೆ ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದರೆ ಇಟ್ ಈಸ್ ಕಾಲ್ಡ್ ಸಂಪತ್ತು, ಇಟ್ ಈಸ್ ಕಾಲ್ಡ್ ಅನ್ಕಾನ್ಷಿಯಸ್ ಇಂಟರ್ನಲ್. ಸೊ ಒಂದು ಅನ್ಕಾನ್ಷಿಯಸ್, ಎಕ್ಸ್ಟರ್ನಲ್, ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಸೂಪರ್ ಸಬ್ಕಾನ್ಷಿಯಸ್, ಅನ್ಕಾನ್ಷಿಯಸ್, ಇಂಟರ್ನಲ್. ಸೊ ಈ ಸ್ಥಿತಿಯನ್ನು ನಾವು ತಲುಪಿದರೆ ಇಟ್ ಈಸ್ ಪರ್ಮನೆಂಟ್. ಸೊ ಭಾಳಷ್ಟು ಜನ ಇದು ಅಸಾಧ್ಯ ಬಿಡ್ರಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಅನುಭವ ಆಗಿಲ್ಲ, ಅದಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ. ನಮಗೆ ಹೆಂಗೆ ಗೊತ್ತಾಯ್ತದೆ ಅಂದರೆ ನಾವು ಸಾಕಷ್ಟು ಹುಡುಗರ ಮೇಲೆ, ಸಾಕಷ್ಟು ಮಕ್ಕಳ ಮೇಲೆ, ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ, ಸಾಕಷ್ಟು ಲೆಕ್ಚರರ್ಸ್ ಮೇಲೆ, ಸಾಕಷ್ಟು ಜನ ಪೇರೆಂಟ್ಸ್ ಮೇಲೆ ಇದನ್ನು ಪ್ರಯೋಗ ಮಾಡಿದ ಮೇಲೆ, ಇದನ್ನು ಸಂಶೋಧನೆ ಮಾಡಿದ ಮೇಲೆ ಇವಾಗ ನಮಗೆ ಅತ್ಯಂತ ಪಕ್ಕ ಗೊತ್ತಾಗಿದೆ. ಸೊ ಎಸ್, ಇದು ಪಾಸಿಬಿಲಿಟೀಸ್ 100% ಇದೆ. ಸೊ ಈ ನಿಟ್ಟಿನೊಳಗೆ ಪಂಚತಂತ್ರ ಗುರುಕುಲಂ 100% ಮೆಮೊರಿ, ಏಕಲವ್ಯ ವಿದ್ಯೆ, ಗಾಂಧಾರಿ ವಿದ್ಯೆಯನ್ನು ಹೇಳ್ಕೊಡುತ್ತೆ. ಸೊ ಹಾಗಾದರೆ ಏಕಲವ್ಯ ವಿದ್ಯೆಗೂ ಗಾಂಧಾರಿ ವಿದ್ಯೆಗೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಗಾಂಧಾರಿ ವಿದ್ಯೆ ಇಡನ್ ಕೆಪಾಸಿಟಿ ಅಂದರೆ ಸೂಪರ್ ಅನ್ಕಾನ್ಷಿಯಸ್ಸಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೊರಗಡೆ ತರುವಂಥ ಕೆಲಸ ಅಷ್ಟೇ ಮಾಡುತ್ತೆ. ಅದು ಹೊಸದಿನ್ನೇನು ಕಾನ್ಷಿಯಸ್ ಲೆವೆಲಿಂದ ಹಾಕೋದಿಲ್ಲ, ಅದು ಒಳಗಿರೋಂಥ ಶಕ್ತಿಯನ್ನು ಹೊರಗೆ ತೆಗೆಯುತ್ತೆ. ಇದು 100% ಮೆಮೊರಿ ಏನು ಮಾಡುತ್ತೆ ಅಂತ ಹೇಳಿದರೆ, ಹೊರಗಿರೋ ಶಕ್ತಿಯನ್ನು ಒಳಗೆ ಹಾಕಿ, ಒಳಗಿರೋದನ್ನು ಮತ್ತು ಹೊರಗಿಂದ ಹಾಕಿದ್ದನ್ನು ಎರಡನ್ನೂ ಕೂಡ ನಮಗೆ ಬೇಕಾಗಿರೋ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊಳ್ಳೋದು ಈ ಕಾಂಪಿಟೇಟಿವ್ ಲೈಫಿಗೆ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಎರಡೂ ಕೂಡ ತುಂಬ ಇಂಪಾರ್ಟೆಂಟ್. ವ್ಯಕ್ತಿಯನ್ನು ಮೊದಲು ಅವ್ರನ್ನ ಆತ್ಮವಿಶ್ವಾಸಿಗರನ್ನಾಗಿ ಮಾಡೋದು, ಆತ್ಮವಿಶ್ವಾಸ ಇರತಕ್ಕಂಥ ಮಕ್ಕಳನ್ನು ನಾವು ಪ್ರತಿಭೆಯನ್ನಾಗಿ ಬೆಳೆಸೋದು, ಎರಡು ಕೂಡ ತುಂಬ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಈ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಪಂಚತಂತ್ರ ಗುರುಕುಲಂ ಒಂದು ಸಂಪರ್ಕ ಮಾಡಿ. ಸೊ ಇದು ಸಂಪರ್ಕ ಮಾಡಲಿಕ್ಕೆ 9343401878 ಈ ನಂಬರನ್ನು ಸಂಪರ್ಕಿಸಿ. 9343401878 ಸಂಪರ್ಕ ಮಾಡಿ. ಜೊತೆಗೆ ಪಂಚತಂತ್ರ ಗುರುಕುಲಂ ಅಂತ ನೀವು ಸರ್ಚ್ ಮಾಡಿದರೆ ಸಾಕಷ್ಟು ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಸಿಗುತ್ತೆ, ಬೇರೆ ಬೇರೆ ಮಕ್ಕಳು ಪ್ರೆಸೆಂಟೇಷನ್ ಮಾಡೋದು ಸಿಗುತ್ತೆ.
ಸೊ ಪಂಚತಂತ್ರ ಗುರುಕುಲಂ ಫೇಸ್ಬುಕ್ ಪೇಜನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಹೀಗೆ ಅನೇಕ ದಾರಿಗಳು ನಿಮಗೆ ಸಿಗುತ್ತೆ ಅಂತೇಳಿ ತಿಳಿಸಿ, ಇಷ್ಟೊತ್ತು ನಮ್ಮ ಜೊತೆಗಿದ್ದದ್ದಕ್ಕೆ, ನಮ್ಮ ಮಾತುಗಳ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಅನಂತವಾಗಿರ್ತಕ್ಕಂಥ ಧನ್ಯವಾದವನ್ನು ಸಮರ್ಪಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶಿವಃ ಓಂ ಶ್ರೀ ಗುರುಭ್ಯೋ ನಮಃ. ಶಿವಃ ಓಂ.